It is such a joy to be here and to see each and every one of you. ಮತ್ತು ಇಲ್ಲಿ ನಿಮ್ಮೆಲ್ಲರನ್ನು ಕರ್ತನ ಸನ್ನಿಧಾನದಲ್ಲಿ ನೋಡುವುದು ಬಹಳ ಸಂತೋಷ. ನಾನು ಸಂತೋಷ ಪಡುವಳಾಗಿದ್ದೇನೆ ನಿಮ್ಮ ಜೊತೆಲಿ ಇರೋದಕ್ಕಾಗಿ. As a God's messenger, I've come to speak just what God wants me to speak to you today. ಮತ್ತು ದೇವರ ಒಂದು ಸಂದೇಶಕರಾಗಿ ದೇವರು ನಿಮ್ಮ ಸಂಗಡ ಏನು ಮಾತನಾಡಲು ಬಯಸ್ತಾ ಇದ್ದಾನೋ ಅದನ್ನೇ ನಾನು ನಿಮ್ಮ ಸಂಗಡ ಹೇಳಲಿಕ್ಕಾಗಿ ಈ ಸಮಯದಲ್ಲಿ ಇಲ್ಲಿ ಬಂದಿದ್ದೇನೆ. Thank you, Pastor Benson. Thank you, sister. Thank you, Pastor Anil, and everyone, all the elders of the church. Thank you for this invitation that I can come here and minister. ಮತ್ತು ಇಲ್ಲಿರುವಂತಹ ಸಭಾಪಾಲಕರುಗಳಿಗೆ ಮತ್ತು ಎಲ್ಲ ಹಿರಿಯರಿಗೂ ನನ್ನ ವಂದನೆಗಳನ್ನ ನಾನು ಸಲ್ಲಿಸುತ್ತೇನೆ, ನನ್ನನ್ನು ಇಲ್ಲಿ ಸ್ವಾಗತ ಮಾಡಿ ಆಮಂತ್ರಿಸಿದ್ದಕ್ಕಾಗಿ. How many of you believe that God is going to speak to you today? ಮತ್ತು ಎಷ್ಟು ಜನ ನೀವು ನಂಬ್ತಾ ಇದ್ದೀರಾ ದೇವರು ನಿಮ್ಮ ಸಂಗಡ ಮಾತನಾಡುತ್ತಾನೆ ಎಂಬುದಾಗಿ? Everyone, or some of you like doubt, will the Lord really speak? ಮತ್ತು ದೇವರು ನನ್ನ ಸಂಗಡ ಮಾತನಾಡ್ತಾನೆ, ಎಷ್ಟು ಜನಕ್ಕೆ ನಿಮಗೆ ಖಾತ್ರಿ ಇದೆ ಮಾತನಾಡ್ತಾನೆ ಎಂಬುದಾಗಿ? Okay. Amen. We are going to say a small prayer before we begin. If you don't mind, I would like you to put your hand over your head and pray this prayer. ಮತ್ತು ನಿಮ್ಮ ಕೈಗಳನ್ನ ತಲೆ ಮೇಲೆ ಇಟ್ಟುಕೊಳ್ಳ್ರಿ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮಗೋಸ್ಕರ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ವಾಕ್ಯವನ್ನು ಕೇಳಿಸೋಕ್ಕಿಂತ ಮುಂಚಿತವಾಗಿ ಪ್ರಾರ್ಥಿಸೋಣ. Father God, ತಂದೆ, Lord, we believe that you are here in this place. ಕರ್ತನೇ, ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಇದ್ದೀ, ಅದಕ್ಕಾಗಿ ನಾವು ನಂಬುತ್ತೇವೆ ಮತ್ತು ಅದಕ್ಕಾಗಿ ವಂದನೆ. Lord, we believe that you are going to talk to us. ಕರ್ತನೇ, ನೀನು ನಮ್ಮ ಸಂಗಡ ಮಾತನಾಡುವವನಾಗಿದ್ದಿ, ಅದಕ್ಕಾಗಿ ನಿನಗೆ ವಂದನೆ. Lord, you are a God of breakthrough and you are going to give a breakthrough to us today. ಕರ್ತನೇ, ನೀನು ನಮಗೆ ಬಿಡುಗಡೆಯನ್ನ ಕರ್ತನೇ ಸ್ವಾಮಿ ಕೊಡುವಂತ ದೇವರಾಗಿದ್ದಿ, ಆ ಬಿಡುಗಡೆಯನ್ನು ನಾವು ಸ್ವೀಕರಿಸುತ್ತೇವೆ ಇಂದು ಯೇಸುವಿನ ನಾಮದಲ್ಲಿ. Lord, you are going to minister to us and strengthen us today. ಕರ್ತನೇ, ಇಂದು ನಮ್ಮ ಸಂಗಡ ನೀನು ಪರಿಚಯ ಮಾಡುತ್ತಾ ನಮ್ಮನ್ನು ಬಲಪಡಿಸ್ತಾ ಇದ್ದಿ, ಅದಕ್ಕಾಗಿ ನಿನಗೆ ವಂದನೆ ಸಲ್ಲಿಸುತ್ತೇವೆ. The word that you have for us today, we receive it in Jesus name. ನಮಗಾಗಿ ನೀನು ಇಟ್ಟಂತಹ ಒಂದು ವಾಕ್ಯವನ್ನು ನಾವು ಸ್ವೀಕರಿಸುತ್ತೇವೆ ಇಂದು ಯೇಸುವಿನ ನಾಮದಲ್ಲಿ. Yes, Lord. Thank you, Lord. We give you all glory, honor and praise. ನಿನಗೆ ಎಲ್ಲ ವಂದನೆ, ಮಹಿಮೆ, ಸ್ತುತಿಯನ್ನು ಸಲ್ಲಿಸುತ್ತಾ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ದೇವ. Amen. 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 Yes, God is the one who is going to speak. I am just a mouthpiece. Just God is going to use today, but listen to it as something that is coming from the mouth of the Lord. ಮತ್ತು ನಾನು ಕೇವಲ ಆ ಒಂದು ಸಂದೇಶವನ್ನ ತರುವವಳಾಗಿದ್ದೇನೆ, ಆದರೆ ದೇವರು ನಮ್ಮ ಸಂಗಡ ಮಾತನಾಡುತ್ತಾ ಇರುವ ಕಾರಣವಾಗಿ ನಾವು ಆ ಒಂದು ಎಚ್ಚರಿಕೆಯಿಂದ ಅದನ್ನು ಕೇಳಿಸಿಕೊಳ್ಳಬೇಕಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡುತ್ತೇನೆ. Do you believe that Lord is the Lord of the breakthrough? ನೀವು ನಂಬ್ತಾ ಇದ್ದೀರಾ ದೇವರು ನಮಗೆ ಬಿಡುಗಡೆ ಕೊಡುವಂತ ದೇವರು ಎಂಬುದಾಗಿ? All of you believe that? ಎಲ್ಲರೂ ನಂಬ್ತೀರಾ? Yeah. Okay, today we are going to look at a very unique character. ಮತ್ತು ಇಂದು ಒಂದು ವಿಶೇಷವಾದ ಒಂದು ವ್ಯಕ್ತಿತ್ವದ ಕುರಿತಾಗಿ ನಾವು ನೋಡಿಕೊಳ್ಳುವರಾಗಿದ್ದೇವೆ. Through her life, I'm going to speak to you today of how God is going to bring a breakthrough. ಮತ್ತು ಆ ಒಂದು ಜೀವಿತದ ಮೂಲಕವಾಗಿ ನಿಮ್ಮ ಸಂಗಡ ಮಾತನಾಡುತ್ತಾ ಹೇಗೆ ದೇವರು ನಿಮ್ಮ ಜೀವಿತದಲ್ಲಿ ಆತನು ಬಿಡುಗಡೆ ತರುತ್ತಾನೆ ಎಂಬುದಾಗಿ ನಾನು ಮಾತನಾಡುತ್ತೇನೆ. Have you known about this character, Bathsheba? ಮತ್ತು ನಿಮಗೆ ಬೆತ್ಷೆಬಾ ಅನ್ನುವಂತ ಆ ಸ್ತ್ರೀಯ ಬಗ್ಗೆ ನಿಮಗೆ ಗೊತ್ತಿದೆಯಾ? ಬೈಬಲ್ ಅಲ್ಲಿ ಬೆತ್ಷೆಬಾ ಬಗ್ಗೆ ಕೇಳಿದ್ದೀರಾ? ಎಲ್ಲರೂ ಕೇಳಿದ್ದೀರಾ? Okay, everyone has heard about Bathsheba. What comes to your mind immediately when you think about Bathsheba? ಮತ್ತು ಬೆತ್ಷೆಬಾ ಬಗ್ಗೆ ಯೋಚನೆ ಮಾಡುತ್ತಾ ಅಂದ್ರೆ ಅವಳ ಯೋಚನೆ ಬಂದ ತಕ್ಷಣ ನಿಮ್ಮ ಮನಸ್ಸಿಗೆ ಏನು ಆಲೋಚನೆ ಬರುತ್ತೆ? Somebody gave the clue in the name itself. Bath. Immediately when you think of Bathsheba, bath. She was taking bath. ಮತ್ತು ಬೆತ್ಷೆಬಾ ಅಂತ ಆ ಒಂದು ಹೆಸರು ಕೇಳಿದ ತಕ್ಷಣ ಆ ಮೊದಲನೇ ಪದದಲ್ಲಿ ಬಾತ್ ಅಂದ್ರೆ ಸ್ನಾನ ಮಾಡುವುದು, ಅದರ ಬಗ್ಗೆ ಯೋಚನೆ ಬರ್ತದೆ. What else comes to our mind when you think of Bathsheba? ಮತ್ತು ಬೆತ್ಷೆಬಾ ಬಗ್ಗೆ ಕೇಳಿದ ತಕ್ಷಣ ಏನು ಆಲೋಚನೆ ನಿಮಗೆ ಬರ್ತದೆ? David. Okay. ದಾವೀದನ ಬಗ್ಗೆ ಯೋಚನೆ ಬರ್ತದೆ. Yes, they very innocently they said only David, but it was more David's adultery. We think about adultery when you think about Bathsheba. ಮತ್ತು ಬೆತ್ಷೆಬಾ ಬಗ್ಗೆ ಆ ಒಂದು ಆ ಪದ ಉಪಯೋಗ ಮಾಡಿದ ತಕ್ಷಣ ನಮ್ಮ ಯೋಚನೆ ಬರುವಂತದ್ದು ಅದು ದಾವೀದನ ಬಗ್ಗೆ ಎಂಬುದಾಗಿ ಇವರು ಸೂಕ್ಷ್ಮವಾಗಿ ಹೇಳಿದ್ದಾರೆ. ಆದರೆ ಅಲ್ಲಿ ನಮಗೆ ವ್ಯಭಿಚಾರದ ಬಗ್ಗೆ ಯೋಚನೆ, ಅಂದ್ರೆ ದಾವೀದನು ಮಾಡಿದಂತ ವ್ಯಭಿಚಾರದಲ್ಲಿ ಇದ್ದಂತ ಈ ಸ್ತ್ರೀ. If you don't know the background, I'll lightly give you a background. David was supposed to go to the war, but instead of going to the war, he was standing and walking in the balcony of his palace. ಮತ್ತು ನಿಮಗೆ ಸ್ವಲ್ಪ ಇದರ ಹಿನ್ನೆಲೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಾವೀದನು ಅರಸನು ಮತ್ತು ಆತನು ಯುದ್ಧ ಮಾಡಲಿಕ್ಕೆ ಅರಸನಾಗಿ ಹೋಗಬೇಕಾಗಿತ್ತು, ಆದರೆ ಆತನು ಯುದ್ಧಕ್ಕೆ ಹೋಗದೆ ಆತನ ಅರಮನೆಯಲ್ಲಿ ಆತನು ಇದ್ದನು, ಉಳ್ಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. When he was taking a walk, he saw a lady taking a bath. ಮತ್ತು ಆತನ ಅರಮನೆಯಲ್ಲಿ ನಡೀತಾ ಆತನು ತಿರುಗಿ ನೋಡ್ತಾ ಇರಬೇಕಾದ್ರೆ ಅರಮನೆಯಿಂದ ಅಲ್ಲಿ ಒಬ್ಬ ಸ್ತ್ರೀಯು ಆ ಒಂದು ಸ್ನಾನ ಮಾಡುತ್ತಾ ಇದ್ದಳು, ಆ ದೃಶ್ಯವನ್ನು ಅವನು ನೋಡುತ್ತಾನೆ. He got tempted
and he made the lady come to the palace, and then he committed adultery with her. ಮತ್ತು ಅವನಿಗೆ ಶೋಧನೆ ಆಯಿತು, ಅವಳ ಜೊತೆಯಲ್ಲಿ ಮಲಗಬೇಕಂತ ಅನಿಸಿದಾಗ ಅವಳನ್ನು ಅರಮನೆಗೆ ಕರೆತರಿಸ್ತಾನೆ ಮತ್ತು ಆತನು ಆ ರೀತಿಯಲ್ಲಿ ಆ ಕಾರ್ಯವನ್ನು ಮಾಡುತ್ತಾನೆ. So the moment you think of Bathsheba, this is what comes. Why should she take bath over there? Why should she tempt David? ಮತ್ತು ಆಕೆ ಯಾಕೆ ಆ ಸ್ಥಳದಲ್ಲಿ ಕಣ್ಣಿಗೆ ಕಾಣಿಸುವಂತೆ ದಾವೀದನ ಕಣ್ಣಿಗೆ ಬೀಳುವಂತ ಸ್ಥಳದಲ್ಲಿ ಆಕೆ ಸ್ನಾನ ಮಾಡ್ತಾ ಇದ್ಲು, ಯಾಕೆ ಅಂತ ಸ್ಥಿತಿಯಲ್ಲಿ ಇದ್ದಳು ಎಂಬುದಾಗಿ ನಮ್ಮ ಯೋಚನೆಗೆ ಅದು ಅವಳ ಬಗ್ಗೆ ನಮಗೆ ಬರುತ್ತದೆ. Is she a seductress? ಮತ್ತು ಆಕೆ ಕಾಮ ಇದ್ದಂತ ಸ್ತ್ರೀಯಾ? You know, you think about probably she was taking bath, so she was not like that. And all lying happened. You know what David did because of her? He had to lie. He had to send Uriah, her husband, to the battlefield. And next murder also happened. ಮತ್ತು ಆ ದಾವೀದನಿಗೆ ಅವಳ ಜೊತೆಯಲ್ಲಿ ಮಲಗಬೇಕು ಅಂತ ಅನಿಸಿದಾಗ ಮತ್ತು ಆಕೆಯು ಆತನು ಆ ಒಂದು ಸುಳ್ಳನ್ನು ಉಪಯೋಗ ಮಾಡುತ್ತಾನೆ. ಆ ಸುಳ್ಳಿನ ಉಪಯೋಗದಿಂದ ಅವಳ ಗಂಡನನ್ನ ಉರಿಯನನ್ನ ಯುದ್ಧಕ್ಕೆ ಕಳಿಸ್ತಾಳೆ. ಈ ಒಂದು ಅವನನ್ನ ಕೊಲ್ಲಿಸುವುದು ಸಹ ಇಲ್ಲಿ ಒಂದು ಆಗುತ್ತದೆ. So the moment you think of Bathsheba, so many negative things come to our mind, not positive things. ಮತ್ತು ಬೆತ್ಷೆಬಾ ಅಂತ ಹೇಳಿದ ತಕ್ಷಣವೇ ನಮ್ಮ ಆಲೋಚನೆಗೆ ಬರುವಂತದ್ದು ಎಲ್ಲ ನಕಾರಾತ್ಮಕ ಒಂದು ಯೋಚನೆಗಳು ಬರ್ತದೆ ಹೊರತಾಗಿ ಸಕಾರಾತ್ಮಕವಾದಂತ ಆಲೋಚನೆಗಳು ಬರುವುದಿಲ್ಲ. But you know what? Let me give you a different perspective today. ಮತ್ತು ಇಂದು ನಿಮಗೆ ಇನ್ನೊಂದು ದೃಷ್ಟಿಕೋನದಿಂದ ಈ ಒಂದು ವ್ಯಕ್ತಿತ್ವದ ಬಗ್ಗೆ ನಿಮ್ಮ ಸಂಗಡ ಮಾತನಾಡಲು ಬಯಸ್ತೇನೆ. Bathsheba comes from a good family actually. ಮತ್ತು ಬೆತ್ಷೆಬಾಳು ಒಂದು ಒಳ್ಳೆ ಕುಟುಂಬದಿಂದ ಬಂದಂತ ಸ್ತ್ರೀ. Bathsheba's husband Uriah, he was a mighty warrior. ಮತ್ತು ಅವಳ ಗಂಡನು ಉರಾಯನು ಆತನು ಒಳ್ಳೆ ಯುದ್ಧ ವೀರನು. Her father Eliam, he was also a mighty warrior. ಮತ್ತು ಅವಳ ತಂದೆ ಎಲಿಯಾಮ್ ಅನ್ನುವಂತವನು ಆತನು ಸಹ ಯುದ್ಧ ವೀರನು. They were literally fighting for the country. They were mighty warriors for the country. ಮತ್ತು ಅವರು ದೇಶಕ್ಕಾಗಿ ಅವರು ಹೋರಾಡುವಂತ ರಾಷ್ಟ್ರಕ್ಕಾಗಿ ಹೋರಾಡುವಂತ ವೀರರಾಗಿದ್ದರು. And her grandfather Ahithophel was a king's advisor. ಮತ್ತು ಅವರ ಒಂದು ಅವಳ ಅಜ್ಜನು ಆತನು ಅಹಿತೋಫೆಲ್, ಆತನು ಅರಸನಿಗೆ ಸಮಾಲೋಚನೆ ಕೊಡುವಂತ ವ್ಯಕ್ತಿಯಾಗಿದ್ದನು. If you look at a family history, she comes from a very good family. ಮತ್ತು ಅವಳ ಒಂದು ಹಿನ್ನೆಲೆಯನ್ನು ನಾವು ನೋಡುವುದಾದ್ರೆ ಆಕೆ ಒಳ್ಳೆ ಒಂದು ಕುಟುಂಬದಿಂದ ಬಂದವಳಾಗಿದ್ದಾಳೆ. They were working for the king. ಮತ್ತು ಅರಸನಿಗಾಗಿ ಕೆಲಸ ಮಾಡುವಂತ ಅಂತ ಕುಟುಂಬ. They were working for the country. ಮತ್ತು ದೇಶಕ್ಕಾಗಿ ಅವರು ಹೋರಾಟ ಮಾಡುವಂತ ಒಂದು ಕುಟುಂಬ. Then why should this happen? Why did she do what she did? ಮತ್ತು ಆಕೆ ಮಾಡಿದಂತ ಕೆಲಸ ಯಾಕೆ ಆ ಕೆಲಸವನ್ನು ಆಕೆ ಮಾಡಬೇಕಾಯಿತು? ಆಕೆ ಯಾಕೆ ಇಂತ ಕೃತ್ಯದಲ್ಲಿ ಸಿಕ್ಕಿ ಹಾಕಿಕೊಂಡಳು? You know, she didn't do anything wrong. She didn't want to seduct him. She didn't lustfully pull him to her side. That was not her intention. ಮತ್ತು ಅವಳು ಯಾವ ರೀತಿಯಲ್ಲಿ ಸಹ ಕಾಮಕ್ಕೆ ಆಕರ್ಷಣೆಯಾಗಿ ಆತನನ್ನ ಪ್ರೇರೇಪಿಸಲಿಲ್ಲ. ಆದರೆ ಆಕೆ ಒಂದು ದುರುದ್ದೇಶವೂ ಸಹ ಅಲ್ಲಿ ಇರಲಿಲ್ಲ. And to put in simple words, those days when the woman goes through a monthly uncleanness, she had to go and take bath outside. That was the custom. ಮತ್ತು ಸ್ತ್ರೀಯರು ಆ ದಿನಗಳಲ್ಲಿ ತಮ್ಮಂತಾವು ಆ ಒಂದು ತಿಂಗಳಿನ ಒಂದು ಸಂಗತಿ ಆಗುತ್ತಾ ಇರುವಾಗ ಪವಿತ್ರವಾಗಿ ಇರುವುದಕ್ಕಾಗಿ ಮನೆಗಳಲ್ಲಿ ಅವಳು ಸ್ನಾನ ಮಾಡಬಾರದಾಗಿತ್ತು. ಅವರು ಹೊರಗಡೆ ಹೋಗಿ ಸ್ನಾನ ಮಾಡಬೇಕಾಗಿತ್ತು, ಆ ಒಂದು ಪವಿತ್ರತೆಯನ್ನ ಕಾಪಾಡಿಕೊಳ್ಳುವುದಕ್ಕಾಗಿ. That was the custom. ಆಗಿನ ಒಂದು ಸಂಪ್ರದಾಯ ಅದು ಹಾಗೆ ಇತ್ತು. And she was just doing a monthly duty. ಮತ್ತು ಪ್ರತಿ ತಿಂಗಳ ರೀತಿಯಲ್ಲಿ ಅವಳು ಹೊರಗಡೆ ಸ್ನಾನ ಮಾಡುವುದು ಅಲ್ಲಿ ಅವಳ ಒಂದು ಸಂಪ್ರದಾಯ. But you know what happened to her life? Her life turned around. ಆದರೆ ಅಂತ ಒಂದು ಆ ಪರಿಸ್ಥಿತಿಯಿಂದ ಅವಳ ಜೀವಿತ ಅಲ್ಲಿ ವ್ಯತ್ಯಾಸವಾಗಿ ಅದು ಮಾರ್ಪಾಟಾಯಿತು. David called her and slept with her and she became pregnant. ಮತ್ತು ಅರಸನು ದಾವೀದನು ಅವಳನ್ನ ಕರೆಕಳಿಸಿ ಅವಳ ಜೊತೆ ಮಲಗುತ್ತಾನೆ. Not just that. ಮತ್ತು ಅದು ಮಾತ್ರವಲ್ಲ, suddenly a married lady, she was living with her husband, everything was fine, and suddenly now she is pregnant by another man, by the king. ಮತ್ತು ಅವಳು ವಿವಾಹ ಆದಂತ ಒಂದು ಸ್ತ್ರೀ ಆಗಿದ್ದಳು, ಹೆಂಡತಿ ಆಗಿದ್ದಳು. ಆದರೆ ಇದ್ದಕ್ಕಿದ್ದಂತೆ ಬೇರೆ ಒಂದು ಪುರುಷನ ಜೊತೆಯಲ್ಲಿ ಮಲಗುವಂತ ಪರಿಸ್ಥಿತಿ ಅವಳ ಜೀವಿತದಲ್ಲಿ ಇಲ್ಲಿ ಆಯಿತು. Secondly, she was grieving the loss of her husband. Suddenly, for no reason of hers, no mistake of hers, husband died now. Probably she was very close to her husband. Probably everything was going on so well in her life, and suddenly now her husband has died. ಮತ್ತು ಬಹುಶಃ ಅವಳ ಜೀವಿತದಲ್ಲಿ ಗಂಡನಿದ್ದಾನೆ, ಎಲ್ಲವೂ ಚೆನ್ನಾಗಿದೆ ಎಂಬುದಾಗಿ ಅಂತ ಒಂದು ಪರಿಸ್ಥಿತಿಯಲ್ಲಿ ಇದ್ದವಳಿಗೆ ಮತ್ತು ಇದ್ದಕ್ಕಿದ್ದಂತೆ ಒಂದು ಅನಾಹುತ ಆಯಿತು. ಅವಳು ಅಲ್ಲಿ ಒಂದು ವ್ಯಭಿಚಾರದಲ್ಲಿ ಬರುವುದು ಮಾತ್ರವಲ್ಲದೆ ಆ ಗಂಡನು ಸಹ ಆಕೆ ಕಳ್ಕೊಂಡವಳಾದಳು. ಅವಳ ಪರಿಸ್ಥಿತಿ ಬಹಳ ಘೋರವಾಗಿತ್ತು. She became a pregnant widow. ಮತ್ತು ಆಕೆ ಗರ್ಭಿಣಿಯಾಗಿರುವಂತ ಒಂದು ವಿಧವೆಯಾಗಿ ಬಿಟ್ಟಳು. She must have been mourning the loss of her husband. ಮತ್ತು ಗಂಡನನ್ನು ಕಳ್ಕೊಂಡಿರುವಂತ ಒಂದು ದುಃಖದಲ್ಲಿ ಅವಳು ಇದ್ದಿರಬಹುದು. And
not just that, she lost a first child also. ಅದು ಮಾತ್ರವಲ್ಲದೆ ಅವಳ ಆ ಒಂದು ಮಗು ಗರ್ಭದಲ್ಲಿಂತ ಮಗು ಅದು ಹೆತ್ತ ತಕ್ಷಣದಲ್ಲಿ ಸತ್ತು ಹೋಯಿತು. If you look at this, ಮತ್ತು ಇದನ್ನು ನೋಡುವಾಗ it looks like a real sad, tragic, some movie story that happens. ಮತ್ತು ಇದು ಬಹಳ ದುಃಖವನ್ನು ಉಂಟು ಮಾಡುವಂತ ಒಂದು ಕಥೆಯ ರೂಪದಲ್ಲಿ ನಾವು ಕೇಳಿಸ್ಕೊಳ್ತಾ ಇರಬಹುದು. You know, and she's not the only queen. David took her and made her his wife, but she's not the only queen. Already David has so many wives there. ಮತ್ತು ದಾವೀದನಿಗೆ ಅವಳು ಮಾತ್ರ ಒಂದು ಅರಮನೆಯಲ್ಲಿ ಆ ರಾಣಿಯಾಗಿ ಇರಲಿಲ್ಲ, ಆದರೆ ದಾವೀದನಿಗೆ ಆಗಲೇ ಹೆಂಡತಿಯರಿದ್ರು ಮತ್ತು ಆಕೆಗೆ ಇವಳು ಮಾತ್ರ ಬೆತ್ಷೆಬ ಮಾತ್ರ ಒಂದು ಹೆಂಡತಿಯಾಗಿರಲಿಲ್ಲ. She would have been called the adulterous wife. ಮತ್ತು ಬೆತ್ಷೆಬಳು ಮತ್ತು ಒಂದು ವ್ಯಭಿಚಾರಕ್ಕೆ ಒಳಗಾಗಿರುವಂತ ಸ್ತ್ರೀ ಎಂಬುದಾಗಿ ರಾಣಿ ಎಂಬುದಾಗಿ ಆಕೆ ಕರೆಯಲ್ಪಡ್ತಾ ಇರಬಹುದೇನೋ. I don't know whether anybody respected her or treated her right in that place. ಮತ್ತು ಅವಳಿಗೆ ಯಾರಾದರೂ ಸನ್ಮಾನ ಕೊಟ್ರೇನೋ ಮರ್ಯಾದೆ ಕೊಟ್ರೇನೋ ಎಂಬುದಾಗಿ ನಾನು ಅಂದುಕೊಳ್ಳುವುದಿಲ್ಲ. For nothing she did, she went through so much. ಮತ್ತು ಏನೋ ಮಾಡದೆ ತಪ್ಪು ಮಾಡದೆ ಈ ಎಲ್ಲ ಸಂಗತಿಗಳಲ್ಲಿ ಅವಳು ಹಾದು ಹೋಗಬೇಕಾಯಿತು. But you know what? Her story takes a turn. ಆದರೆ ನಿಮಗೆ ಒಂದು ವಿಷಯ ಗೊತ್ತಾಗಬೇಕು, ಅವಳ ಜೀವಿತದಲ್ಲಿ ಒಂದು ತಿರುವು ಬರುತ್ತದೆ. In 2 Samuel 12:24 it says that David comforted his wife Bathsheba and he went and made love to her. She gave birth to a son and they named him Solomon. The Lord loved him. ಮತ್ತು ದಾವೀದನು ಅವಳನ್ನ ಸಂತೈಸಿದನು ಮತ್ತು ಅವಳ ಜೊತೆಯಲ್ಲಿ ಮಲಗಿದಾಗ ಮತ್ತು ಅವರು ಒಂದು ಮಗುವನ್ನು ಹೆತ್ತರು. ಆ ಮಗುವಿಗೆ ಸೊಲೊಮೋನನೆಂಬುದಾಗಿ ಅವರು ಹೆಸರಿಟ್ಟರು ಮತ್ತು ಅದು ದೇವರು ಅವರನ್ನ ಪ್ರೀತಿಸುತ್ತಾನೆ ಎಂಬುದಾಗಿ ಅದರ ಅರ್ಥವಾಗಿದೆ. If the Lord didn't love Bathsheba, ಮತ್ತು ದೇವರು ಅವಳನ್ನು ಒಂದು ವೇಳೆ ಪ್ರೀತಿಸದೇ ಇದ್ದರೆ why would the word come the Lord loved Solomon? ಮತ್ತು ಯಾಕೆ ದೇವರು ಆ ಸೊಲೊಮೋನನನ್ನ ಪ್ರೀತಿಸುತ್ತಾ ಇದ್ದನು ಎಂಬುದಾಗಿ ಆ ಒಂದು ಪದ ಬರ್ತಾ ಇತ್ತು. The child she bore, the word of God says the Lord loved him. ಮತ್ತು ಅವಳು ಹೆತ್ತಂತ ಮಗುವಿಗೆ ದೇವರು ಪ್ರೀತಿಸುತ್ತಾನೆ ಸೊಲೊಮೋನ್ ಎಂಬುದಾಗಿ ಅದರ ಅರ್ಥ ಆ ರೀತಿಯಲ್ಲಿ ಅಲ್ಲಿ ಹೇಳಲ್ಪಡ್ತಾ ಇದೆ. ಯಾಕೆ ಪ್ರೀತಿ ಮಾಡ್ತಾನೆ ದೇವರು? And first of all, when you look at David's sons, David had lot of sons. ಮತ್ತು ನೀವು ನೋಡುವುದಾದ್ರೆ ದಾವೀದನಿಗೆ ಅವನು ಮಾತ್ರ ಸೊಲೊಮೋನನು ಮಾತ್ರವಲ್ಲ ಅನೇಕ ಮಕ್ಕಳು ಅವನಿಗೆ ಇದ್ದರು. Here I have mentioned few of the sons of David. The first one was Amnon by the wife Ahinoam. Second one was Shiliab by Abigail. Third one was Absalom by Maacah. Fourth one Adonijah by Haggith. Shephatiah by Abital. Ithream by Eglah. ಮತ್ತು ಇಲ್ಲಿ ಅನೇಕ ಮಕ್ಕಳನ್ನ ನಾವು ಅಲ್ಲಿ ಪಟ್ಟಿಯಲ್ಲಿ ನೋಡ್ತೇವೆ. ಮತ್ತು ಮೊದಲನೇವನು ಅಮೋನ್ ಎಂಬುದಾಗಿ ಅಹಿನೋಮ್ನಿಂದ ಹುಟ್ಟಿದವನು, ಮತ್ತು ಚಿಯೋಬ್ ಎಂಬುದಾಗಿ ಅಬಿಗೇಲ್ನಿಂದ ಹುಟ್ಟಿದವನು, ಅಬ್ಸಲೋಮ್ ಎಂಬುದಾಗಿ ಮಾಕಳ ಮೂಲಕವಾಗಿ ಹುಟ್ಟಿದವನು, ಅಡೋನಿಜ ಎಂಬುದಾಗಿ ಹಗ್ಗಿತ್ತಳ ಮೂಲಕವಾಗಿ ಹುಟ್ಟಿದವನು, ಮತ್ತು ಶೆಫತಾಯ ಎಂಬುದಾಗಿ ಅಬಿತಾಳಲ ಮೂಲಕ ಹುಟ್ಟಿದವನು, ಮತ್ತು ಇತ್ರೇಮ್ ಎಂಬುದಾಗಿ ಇಗ್ಲೇಲಳು ಅವಳ ಮೂಲಕವಾಗಿ ಆತನು ಹುಟ್ಟಿದವನಾಗಿದ್ದನು. ಇಷ್ಟು ಜನ ಮಕ್ಕಳು. We can't even pronounce the names. So many names are there here. ಕೆಲವು ಪದಗಳ ಒಂದು ಉಚ್ಚಾರಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. You know, now who's going to be the next king after David? ಮತ್ತು ದಾವಿದನ ನಂತರ ರಾಜಕುಮಾರನಾಗಿ ಅರಸನಾಗಿ ಬರುವವನು ಯಾರು ಈಗ? Answer please. ಯಾರಾದ್ರೂ ಉತ್ತರ ಹೇಳ್ತೀರಾ? Actually, who should be the next king? ಮತ್ತು ನಿಜವಾಗಿಯೂ ಯಾರು ರಾಜಕುಮಾರಾಗಿ ಅರಸನಾಗಬೇಕು ಮುಂದೆ? The firstborn, Amnon. ಮತ್ತು ಚೊಚ್ಚಲ ಮಗನು ಮೊದಲನೇ ಮಗನೇ ಆಗಬೇಕು ಅರಸನಾಗಿ. Amnon, something happens also, who should become king? Shiliab should become king. ಮತ್ತು ಅಮ್ನೋನ್ ಆಗ್ಲಿ ಅಥವಾ ಶಿಯಾಬ್ ಆಗ್ಲಿ ಅವರಿಬ್ಬರು ಅವರಲ್ಲಿ ಯಾರಾದ್ರೂ ಅರಸರಾಗಬೇಕಾಗಿತ್ತು. If that doesn't happen, Absalom should become king. ಅವರಿಬ್ಬರು ಇಲ್ಲ ಅಂದ್ರೂ ಸಹ ಮೂರನೇವನು ಅಬ್ಸಲೋಮ್ ಅನ್ನುವನು ಅವನಾದ್ರೂ ಆಗ್ಬೇಕಾಗಿತ್ತು. And if you know the story, they were really fighting to be king. They were even ready to get David out of the place, even kill David to make sure they will be kings. ಮತ್ತು ಇವರೆಲ್ಲರೂ ಸಹ ಅರಸರಾಗಬೇಕಾಗಿತ್ತು. ಮತ್ತು ನೀವು ಕಥೆಯಲ್ಲಿ ನೀವು ನೋಡುವುದಾದ್ರೆ ಇನ್ನೂ ಆಳವಾದ ಸಂಗತಿ ಏನಂದ್ರೆ ಮಕ್ಕಳೇ ತಂದೆಯನ್ನು ಓಡಿಸಿ ಸಿಂಹಾಸನದಿಂದ ಅವರು ಆ ಒಂದು ಆಸ್ಥಾನವನ್ನ ರಾಜರಾಗಬೇಕೆಂಬುದಾಗಿ ಅವರು ಪ್ರಯಾಸ ಪಡ್ತಾ ಇದ್ರು. In fact, one brother killed the other brother in order to become the king. ಮತ್ತು ಅರಸನ ಆಗ್ಲಿಕ್ಕಾಗಿ ಒಬ್ಬ ಮಗನು ಇನ್ನೊಬ್ಬ ಮಗನನ್ನ ಅಂದ್ರೆ ಸ್ವಂತ ಸಹೋದರನನ್ನೇ ಅವರು ಕೊಂದರು. Yeah, so this was the condition. ಮತ್ತು ಇದು ಅಲ್ಲಿರುವಂತ ಪರಿಸ್ಥಿತಿಯಲ್ಲಿ. Where is Solomon in the picture here? ಮತ್ತು ಇಲ್ಲಿ ಸೊಲೊಮೋನ್ ಎಲ್ಲಿದ್ದಾನೆ ಈ ಚಿತ್ರದಲ್ಲಿ? There is nowhere he can be there. ಮತ್ತು ಸೊಲೊಮೋನ್ ಇರಲಿಕ್ಕೆ ಅವಕಾಶನೇ ಇಲ್ಲ. And he is the son of the neglected wife. ಮತ್ತು ಅದು ತ್ಯಜಿಸಲ್ಪಟ್ಟಂತ ತಿರಸ್ಕಾರ ಮಾಡಲ್ಪಟ್ಟಂತ ಸ್ತ್ರೀಯ ಬೆತ್ಷೆಬಳ ಒಂದು ಮಗನು ಸೊಲೊಮೋನ್ ಆಗಿದ್ದಾನೆ. But you know what? Things change. ಅಲ್ಲಿ ಏನು ಬದಲಾವಣೆ ಆದಂತ ವಿಷಯ ಏನಂದ್ರೆ generally it should not have happened like that. ಮತ್ತು ಸಾಮಾನ್ಯವಾಗಿ ಈ ರೀತಿಯಲ್ಲಿ ಆಗೋದಿಲ್ಲ. But ಆದರೆ
You know, the Lord had given a word to Bathsheba telling that your son Solomon will be king after David. ಮತ್ತು ಬೆತ್ಷೆಬಳಿಗೆ ದೇವರು ಹೇಳಿದಂತ ಒಂದು ಹೇಳಿಕೆ ಅಂದ್ರೆ ನಿನ್ನ ಮಗನು ಸೊಲೊಮೋನನು ಅವನು ಮುಂದಿನ ಅರಸನಾಗುತ್ತಾನೆ ಎಂಬುದಾಗಿ ದೇವರು ವಾಗ್ದಾನ ಮಾಡುತ್ತಾನೆ ಬೆತ್ಷೆಬಳಿಗೆ. The first thing probably that would have come in our mind is, what a funny thing. Do you think that will even happen? That only should have gone in our mind. ಮತ್ತು ಅವಳ ಮನಸ್ಸಿನಲ್ಲಿ ಹಾಸ್ಯಕರವಾಗಿ ಮತ್ತು ಈ ರೀತಿಯಲ್ಲಿ ಒಂದು ಏನೋ ಅವಳಿಗೆ ಹಾಸ್ಯ ಮಾಡಿದಂತೆ ಅವಳಿಗೆ ಅನಿಸ್ತಿರಬಹುದು, ಮತ್ತು ನನ್ನ ಮಗನು ಅರಸನಾಗುವುದಾ ಎಂಬುದಾಗಿ ಅವಳು ನಕ್ಕಿರಬಹುದೇನೋ. So many sons are there. ಮತ್ತು ಎಷ್ಟೊಂದು ಅರಸರಿಗೆ ಮಕ್ಕಳಿದ್ದಾರೆ. They are fighting for the throne. ಮತ್ತು ಅವರು ಅಲ್ಲಿ ಅರಸರಾಗಬೇಕೆಂಬುದಾಗಿ ಹೋರಾಟ ಮಾಡ್ತಾರೆ, ಪ್ರಯಾಸ ಮಾಡ್ತಾ ಇದ್ದಾರೆ. How is that even possible that my son Solomon will become king? ಮತ್ತು ಯಾವ ರೀತಿಯಲ್ಲಿ ನನ್ನ ಮಗನು ಅಲ್ಲಿ ಅರಸನಾಗಲಿಕ್ಕೆ ಸಾಧ್ಯ ಎಂಬುದಾಗಿ ಅವಳು ಅಂದುಕೊಂಡಿರಬಹುದೇನೋ. But you know what? In 1 Kings 1:17 it says. ಮತ್ತು ಮೊದಲನೇ ಅರಸುಗಳು 1:28-29 ನಾವು ನೋಡ್ತೀವಿ, ಅಲ್ಲಿ ಏನು ಹೇಳ್ತದೆ ಗೊತ್ತಾ? My Lord, she said to him, my Lord, you yourself swore to me, your servant, by the Lord your God, Solomon your son shall be king after me, and he will sit on my throne. ಮತ್ತು ಅಲ್ಲಿ ದಾವೀದನು ಅಲ್ಲಿ ಹೇಳ್ತಾನೆ, ಮತ್ತು ಬೆತ್ಷೆಬಳನ್ನು ಕರೆಸ್ತಾನೆ, ಮತ್ತು ಆತನು ಹೇಳ್ತಾನೆ, ಆತನು ಬಂದಾಗ ಅಲ್ಲಿ ಹೇಳ್ತಾನೆ, ನನ್ನ ಬದಲಾಗಿ ನಿನ್ನ ಮಗನು ಅರಸನಾಗುತ್ತಾನೆ ಎಂಬುದಾಗಿ. You know, in general, she should have sat there in the side and thinking, this cannot happen. Imagine other wives, even if they heard that Bathsheba went in front of the king to ask such a request, what they would have thought. ಮತ್ತು ಅರಸನು ಈ ರೀತಿಯಲ್ಲಿ ಹೇಳಿ ಕಳಿಸಿ, ಈ ರೀತಿಯಲ್ಲಿ ಮುಂದಿನ ಅರಸರು ಯಾರಾಗ್ತಾರೆ ಎಂಬುದಾಗಿ ಹೇಳುವಂತ ಒಂದು ವಿಷಯಗಳನ್ನ ಯಾರಾದ್ರೂ ಬೇರೆ ಹೆಂಡತಿಯರು ಅಂದ್ರೆ ದಾವೀದನ ಹೆಂಡತಿಯರು ಕೇಳಿಸ್ಕೊಂಡ್ರೆ, ಮತ್ತು ಅವಳನ್ನ ಇನ್ನೂ ಕೀಳಾಗಿ ಮತ್ತು ಇನ್ನೂ ಇನ್ನ ಕೀಳಾಗಿ ಅವಳನ್ನು ನೋಡಬಹುದಾಗಿತ್ತು ಎಂಬುದಾಗಿ ಅವಳು ಅಂದುಕೊಳ್ತಾ ಇದ್ಲೇನೋ ಬೆತ್ಷೆಬಾ. The promise was there, the Lord told, but she could have thought, who am I? I'm nothing. Who will even listen to my voice? Do you think this is going to happen in my life? Do you think something is going to change in my life? And she could have sat there in the corner and cried over her past. ಮತ್ತು ಆ ರೀತಿಯಲ್ಲಿ ಇದನ್ನು ಕೇಳಿಸಿಕೊಂಡ ತಕ್ಷಣ ಇದು ಬಹುಶಃ ಏನೋ ಸುಮ್ಮನೆ ಒಂದು ಕಥೆ ಆಗಬಹುದು, ಅಥವಾ ಇದು ಸುಳ್ಳಾಗಬಹುದು, ಯಾಕಂದ್ರೆ ನಾನು ಯಾವ ರೀತಿಯಲ್ಲಿ ಈ ರೀತಿಯಲ್ಲಿ ನನ್ನ ಮಗನು ಅರಸನಾಗ್ಲಿಕ್ಕೆ ಸಾಧ್ಯ ಎಂಬುದಾಗಿ ಆಕೆ ತನ್ನನ್ನು ತಾನು ಕೀಳಾಗಿ ಯೋಚನೆ ಮಾಡ್ಕೊಳ್ತಾ ಒಂದು ಮೂಲೆಯಲ್ಲಿ ಆಕೆ ಯೋಚನೆ ಮಾಡ್ಕೊಳ್ತಾ ಕೂತ್ಕೊಂಡಿರ್ಬಹುದೇನೋ, ಆ ರೀತಿಯಲ್ಲಿ ಆಗ್ತಾ ಇತ್ತು, ಆಗಿರ್ಬೋದಾಗಿತ್ತು. But Bathsheba went in the presence of the king. ಮತ್ತು ಬೆತ್ಷೆಬಳು ಆ ಒಂದು ಅರಸನ ಒಂದು ಆಸ್ಥಾನಕ್ಕೆ, ಅವನ ಒಂದು ಉಪಸ್ಥಿತಿಗೆ ಹೋಗುತ್ತಾಳೆ. Those days it was not easy, even though he is your husband. It's not, and so many wives are there. It is not easy to go in the presence of the king unless the king calls you. ಮತ್ತು ಅರಸನು ಕರೆ ಕಳಿಸಿದ ಪಕ್ಷದಲ್ಲಿ ಆತನು ಕರೆ ಕಳಿಸಿದ್ರೆ ಮಾತ್ರ ಆ ಹೆಂಡತಿಯರು ಆತನ ಬಳಿಗೆ ಹೋಗಲಿಕ್ಕೆ ಅವಕಾಶವಿತ್ತು. ಹೆಂಡತಿಯರು ಆಗಿದ್ರು ಸಹ ಅವನ ಬಳಿಗೆ ಆ ಒಂದು ಪರ್ಮಿಷನ್ ಇಲ್ಲದಂತೆ ಅಥವಾ ಆತನು ಹೇಳಕ್ಕೆ ಕಳಿಸದಂತೆ ಇವರು ಹೋಗ್ಲಿಕ್ಕೆ ಅವಕಾಶವಿಲ್ಲ. And such an impossible situation, but David says, and surely as the Lord lives, who has redeemed my life from all distress, I will carry out this very day exactly what I swore to you by the Lord, the God of Israel. Your son, surely your son Solomon will reign after me, and he will sit on my throne at my place. ಮತ್ತು ಆ ರೀತಿಯಲ್ಲಿ ಆಕೆ ಅಲ್ಲಿ ಹೋದಾಗ ಮತ್ತು ದಾವೀದನು ಹೇಳುತ್ತಾನೆ, ದೇವರು ವಾಗ್ದಾನ ಮಾಡಿದಂತೆ ನಿನ್ನ ಮಗನು ಅಂದ್ರೆ ಸೊಲೊಮೋನನು ಆತನೇ ನನ್ನ ನಂತರ ಅವನು ಆ ಒಂದು ಅರಸನಾಗಿ ಆತನು ಆಳುತ್ತಾನೆ ಎಂಬುದಾಗಿ ಆತನು ಹೇಳುತ್ತಾನೆ. I want to speak to you today. ಇಂದು ನಾನು ನಿಮ್ಮ ಸಂಗಡ ಮಾತನಾಡಲು ಬಯಸ್ತೇನೆ. Many times we have received promises, we have received prophecies over our lives. ಮತ್ತು ಅನೇಕ ಬಾರಿ ನಾವು ಸಹ ಆ ವಾಗ್ದಾನಗಳನ್ನ, ಪ್ರವಚನಗಳನ್ನ ನಮ್ಮ ಜೀವಿತದಲ್ಲಿ ಆಗಲೇ ನಾವು ಹೊಂದಿಕೊಂಡಿದ್ದೇವೆ. But you know what? We sit and we dwell on the past. ಮತ್ತು ನಾವು ಏನ್ ಮಾಡ್ತೇವೆ, ಆ ರೀತಿಯಲ್ಲಿ ನಾವು ಕೂತ್ಕೊಂಡು ಅವುಗಳ ಬಗ್ಗೆ ಯೋಚನೆ ಮಾಡುವುದಿಲ್ಲ, ಆದ್ರೆ ನಮ್ಮ ಗತದಲ್ಲಿ ನಾವು ಹಾದು ಹೋದಂತ ನೋವುಗಳನ್ನೇ ನಾವು ವಿಚಾರ ಮಾಡಿಕೊಳ್ತಾ ಆ ರೀತಿಯಲ್ಲಿ ನಾವು ಕೂತ್ಕೊಂಡಿರ್ತೇವೆ. We might think my life will never change. ನನ್ನ ಜೀವಿತ ಬದಲಾವಣೆ ಆಗೋದಿಲ್ವೇನೋ ಎಂಬುದಾಗಿ ಯೋಚನೆಗಳು ಬರ್ತದೆ. I have been a failure. ನಾನು ಸೋತು ಹೋಗಿದ್ದೇನೆ, ನಾನು ವಿಫಲನಾಗಿದ್ದೇನೆ, ಫೇಲ್ಯೂರ್ ಆಗಿದ್ದೇನೆ. Nothing good has happened in my life. ನನ್ನ ಜೀವಿತದಲ್ಲಿ ಯಾವುದೂ ಒಳ್ಳೆಯದೇ ಆಗಲಿಲ್ಲ. I don't think things are going to change in my life. ನನ್ನ ಜೀವಿತದಲ್ಲಿ ಎಂದಿಗೂ ಪರಿಸ್ಥಿತಿಗಳು ಬದಲಾವಣೆ ಆಗಬಹುದು ಎಂಬುದಾಗಿ ನಾನು ಅಂದುಕೊಳ್ಳುವುದಿಲ್ಲ. Year 22-23 has been like this. ಮತ್ತು 2023ನೇ ಇಸ್ವಿ ಈ ರೀತಿಯಲ್ಲೇ ಇತ್ತಲ್ವಾ? 24 also will be like this. 24ನೇ ಇಸ್ವಿ ಕೂಡ ಅದೇ ರೀತಿಯಲ್ಲಿ ಇರ್ತದೆ. Bathsheba had a chance to sit and mourn over her past. ಮತ್ತು ಬೆತ್ಷೆಬಳಿಗೆ ಆ ರೀತಿಯಲ್ಲಿ ಏನಾದರೂ ಗೋಳಾಡಬೇಕು ಅನ್ಕೊಳ್ಳುವುದಾದ್ರೆ ಅವಳ ಜೀವಿತದಲ್ಲಿ ಏನೆಲ್ಲ ಹಾದು ಹೋಗಿತ್ತು ಅದನ್ನೆಲ್ಲ ಅವಳು ಯೋಚಿಸ್ತಾ ಅಳ್ತಾ ಕೂತ್ಕೊಳ್ಬಹುದಾಗಿ ಇತ್ತು. But she stood up. ಆದ್ರೆ ಅವಳು ಆ ರೀತಿಯಲ್ಲಿ ಮಾಡದೆ ಅವಳು ಎದ್ದು ನಿಂತುಕೊಂಡಳು. She moved forward. ಅವಳು ಮುಂದೆ ಹೊರದಳು.
You know, many mothers and fathers here. ಮತ್ತು ಅನೇಕ ತಂದೆ ತಾಯಿಗಳು ನೀವು ಇಲ್ಲಿದ್ದೀರಾ. Your children are children of promises and prophecies. ಮತ್ತು ನಿಮ್ಮ ಮಕ್ಕಳು ವಾಗ್ದಾನದ ಪುತ್ರ ಪುತ್ರಿಯರಾಗಿದ್ದಾರೆ. ವಾಗ್ದಾನದ ಮಕ್ಕಳು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಅವರಾಗಿದ್ದಾರೆ. But we sit there, just sitting there and thinking nothing will change. ಮತ್ತು ಸುಮ್ಮನೆ ಅಲ್ಲಿ ಕೂತ್ಕೊಂಡು ಇದ್ದರೆ ಆ ವಾಗ್ದಾನಗಳು ಅವು ನೆರವೇರುವುದಿಲ್ಲ. Mothers and fathers, pray for your children. ಮತ್ತು ತಂದೆ ತಾಯಿಯಂದ್ರು ನೀವು ದಯಮಾಡಿ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿರಿ. Believe in the promises for your children. ದೇವರು ಅವರಿಗಾಗಿ ಇಟ್ಟಂತ ವಾಗ್ದಾನಗಳನ್ನು, ಆ ಪ್ರವಚನಗಳನ್ನು ನೀವು ಅವರ ಮೇಲೆ ಉಚ್ಚರಿಸಿರಿ, ಪ್ರಾರ್ಥಿಸಿರಿ. Speak for your children to the Lord. ನಿಮ್ಮ ಮಕ್ಕಳಿಗೆ ನಿಮ್ಮ ದೇವರ ಬಳಿಯಲ್ಲಿ ನಿಮ್ಮ ಮಕ್ಕಳ ಬಗ್ಗೆ ಮಾತನಾಡಿರಿ. This mother on behalf of a son went and spoke to the Lord. ಮತ್ತು ಈ ತಾಯಿಯು ಆ ದೇವರ ಬಳಿಗೆ ಹೋಗಿ ಅವನ ಮಗನ ಬಗ್ಗೆ ಆಕೆ ಮಾತನಾಡಿದಳು. How many mothers are ready to do that? ಮತ್ತು ಎಷ್ಟು ತಾಯಂದಿರು ಆ ರೀತಿಯಲ್ಲಿ ಮಗನ ಬಗ್ಗೆ, ಮಕ್ಕಳ ಬಗ್ಗೆ ಹೋಗಿ ಮಾತನಾಡಲಿಕ್ಕೆ ನೀವು ಸಿದ್ಧರಾಗಿದ್ದೀರಿ? How many fathers are ready to do that? ಎಷ್ಟು ತಂದೆಯಂದಿರು ನೀವು ನಿಮ್ಮ ಮಕ್ಕಳ ಪರವಾಗಿ ಆ ವಾಗ್ದಾನಗಳನ್ನು ಹಿಡ್ಕೊಂಡು ಮಾತನಾಡಲಿಕ್ಕೆ ನೀವು ಸಿದ್ಧರಾಗಿದ್ದೀರಿ? Sometimes we think we give birth to them, you know, we just take care of them. All their needs are met. And we think our job is over. ಮತ್ತು ನಾವು ಅನೇಕ ಬಾರಿ ಅಂದ್ಕೊಳ್ತೇವೆ, ನಾವು ಅವರಿಗೆ ಊಟ ಕೊಡ್ತಾ ಇದ್ದೇವೆ, ಬಟ್ಟೆ ಕೊಡ್ತಾ ಇದ್ದೇವೆ, ಎಲ್ಲ ನೋಡ್ಕೊಳ್ತೇವೆ, ಎಲ್ಲ ಚೆನ್ನಾಗಿದೆಯಲ್ಲ, ಎಲ್ಲ ಮಾಡ್ತಾ ಇದೀವಲ್ಲ ಅಂತ ನಾವು ಅಂದ್ಕೊಳ್ತಾ ಇರ್ತೇವೆ. Your children are children of promises. ನಿಮ್ಮ ಮಕ್ಕಳು ಅವರು ವಾಗ್ದಾನದ ಒಂದು ಮಕ್ಕಳಾಗಿದ್ದಾರೆ. Your children are children of prophecies. ಮತ್ತು ನಿಮ್ಮ ಮಕ್ಕಳು ಅವರು ಆ ಒಂದು ಪ್ರವಚನದ ಮಕ್ಕಳಾಗಿದ್ದಾರೆ. Your children are children of purpose. God has a purpose for them. ಮತ್ತು ನಿಮ್ಮ ಮಕ್ಕಳು ಅವರು ಉದ್ದೇಶಗಳು, ದೇವರ ಉದ್ದೇಶಗಳನ್ನು ಇಟ್ಟುಕೊಂಡಿರುವಂತಹ ಮಕ್ಕಳವರಾಗಿದ್ದಾರೆ. No matter what the past, if you as a mother, if you as a father stand up, move forward and plead with the Lord will turn around your situation. ನೀವು ನಿಮ್ಮ ಮಕ್ಕಳ ಪರವಾಗಿ ಎದ್ದು ನಿಂತುಕೊಂಡು ನೀವು ಆ ರೀತಿಯಲ್ಲಿ ಅವರ ಪರವಾಗಿ ನೀವು ಪ್ರಾರ್ಥಿಸುವುದಾದರೆ, ಅವರ ಬಗ್ಗೆ ನೀವು ಆ ಪ್ರವಚನಗಳನ್ನು ಮಾತನಾಡುವುದಾದರೆ, ಖಂಡಿತವಾಗಿ ಯಾವ ಸಂದೇಹವಿಲ್ಲದಂತೆ ದೇವರು ತನ್ನ ಕಾರ್ಯವನ್ನು ಅವರ ಜೀವಿತದಲ್ಲಿ ನೆರವೇರಿಸುತ್ತಾನೆ. And because of what this mother did, you know what happened? ಮತ್ತು ಈ ತಾಯಿ ಮಾಡಿದಂತ ಕೆಲಸದ ನಿಮಿತ್ತವಾಗಿ ಏನಾಯ್ತು ಗೊತ್ತಾ? In 1 Kings 2:19 it says like this: when Bathsheba went to King Solomon to speak to him for Adonijah, the king stood up, that is King Solomon, now he is the king, to meet her, bowed down to her and sat down on his throne. He had a throne brought for the king's mother and she sat down at his right hand. ಮತ್ತು ಬೆತ್ಷೆಬಾ ಹೋಗಿ ಅಲ್ಲಿ ಸೊಲೊಮೋನನ ಬಗ್ಗೆ ಅಲ್ಲಿ ಮಾತನಾಡಲಿಕ್ಕೆ ಅಲ್ಲಿ ಹೋದಾಗ ಅರಸನು ಎದ್ದು ನಿಂತುಕೊಂಡು ಆತನು ಬಾಗಿದನು ಅವಳಿಗಾಗಿ, ಮತ್ತು ಆಕೆಯನ್ನು ಆತನು ತಿರುಗಿ ಆತನು ಆಸ್ಥಾನದಲ್ಲಿ ಕೂತ್ಕೊಂಡು ಅವಳಿಗಾಗಿ ಮತ್ತು ಇನ್ನೊಂದು ಆಸ್ಥಾನವನ್ನ ಆಕೆಗಾಗಿ ಆತನಲ್ಲಿ ಸಿದ್ಧ ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ. Now see, when Solomon became a king, ಮತ್ತು ಸೊಲೊಮೋನನ ಅರಸನಾದಾಗ he lifted his mother up. ಮತ್ತು ತನ್ನ ತಾಯಿಯನ್ನು ಆತನು ಮೇಲಕ್ಕೆ ಎತ್ತುತ್ತಾನೆ. You might be in the pit. ಮತ್ತು ನೀವು ಆ ಒಂದು ಕುಣಿಯಲ್ಲಿ ಅಥವಾ ಅಗಾಧದಲ್ಲಿ ಇರಬಹುದು. Her situation seemed hopeless at the time. ಮತ್ತು ಅಂತ ಒಂದು ಸ್ಥಿತಿಯಲ್ಲಿ ಅದು ಯಾವ ಒಂದು ನಿರೀಕ್ಷೆ ಇಲ್ಲದಂತ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿ ಇದ್ದಿರಬಹುದು. But from that place, ಆದರೆ ಅಂತ ಸ್ಥಳದಿಂದ the Lord lifted her up to be on the throne. ಆ ಕುಣಿಯಿಂದ, ಆ ಒಂದು ಅಗಾಧ ಸ್ಥಳದಿಂದ ದೇವರು ಅವಳನ್ನ ಆ ಸ್ಥಾನದಲ್ಲಿ ಅರಮನೆಯಲ್ಲಿ ಕೂತ್ಕೊಳ್ಳುವಂತೆ ಆತನು ಮಾಡಿದನು. If you are here thinking my situation cannot change, ಮತ್ತು ಇಲ್ಲಿ ಕೂತ್ಕೊಂಡು ನೀವು ಈ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರುವುದಾದ್ರೆ ನನ್ನ ಪರಿಸ್ಥಿತಿ ಬದಲಾಗಲಿಕ್ಕೆ ಸಾಧ್ಯವೇ ಇಲ್ಲ, my life has been like this, ನನ್ನ ಜೀವಿತ ಹೀಗೆ ಇದೆ, ಹೀಗೆ ಇರ್ತದೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಿ, ಅದು ಬದಲಾವಣೆ ಆಗದೆ ಇರಬಹುದು. Bathsheba's story is a story of a reminder. The Lord sees you even in that pit. The Lord saw Bathsheba and the Lord turned her situation around. In the case of impossibilities, the Lord turned her situation around. ಮತ್ತು ಅಸಾಧ್ಯ ಅನ್ನುವಂತ ಪರಿಸ್ಥಿತಿಯಲ್ಲಿ ನೀವು ಇದ್ದುಕೊಂಡು ಆ ರೀತಿಯಲ್ಲಿ ನಾವು ಕೀಳು ಯೋಚನೆಗಳಿಂದ ನೀವು ಆ ರೀತಿಯಲ್ಲಿ ಕೂತ್ಕೊಳ್ತಾ ಇರುವುದಾದ್ರೆ, ಇಂದು ನಾವು ಬೆತ್ಷೆಬಳ ಒಂದು ಕಥೆಯನ್ನು ತಿಳಿದುಕೊಂಡವರೆಗೆ ಅದರಿಂದ ನಾವು ಕಲಿಬೇಕಂತ ಸಂಗತಿ ಏನಂದ್ರೆ, ದೇವರು ಎಂತ ಒಂದು ಅಸಾಧ್ಯ ಪರಿಸ್ಥಿತಿ ಇರಬಹುದು, ಕುಣಿಯ ಪರಿಸ್ಥಿತಿ ಇರಬಹುದು, ಅಗಾಧದಿಂದ ಅರಮನೆಯಲ್ಲಿ ಕೂತ್ಕೊಳ್ಳುವಂತೆ, ಆಸ್ಥಾನದಲ್ಲಿ ಕೂತ್ಕೊಳ್ಳುವಂತೆ ದೇವರು ಮಾಡುವಂತ ಶಕ್ತನಾದಂತ ದೇವರಾಗಿದ್ದಾನೆ. Can you imagine what the Lord did to this lady? ಮತ್ತು ದೇವರು ಆ ಒಂದು ಸ್ತ್ರೀಗೆ ಎಂತ ಕೆಲಸವನ್ನು ಮಾಡಿದ ನಮಗೆ ನೀವು ನೆನೆಸಬಹುದಾ? She was a victim of adultery. ಒಂದು ವ್ಯಭಿಚಾರಕ್ಕೆ ತುತ್ತಾದಂತ ಒಂದು ಸ್ತ್ರೀ, to the place of being the queen. ಮತ್ತು ಆ ಒಂದು ರಾಣಿ ಆಗಬೇಕಾದಂತ ಒಂದು ಸ್ಥಳಕ್ಕೆ ಹೋದಳು. And lastly, Matthew 1:6 says, David was the father of Solomon, whose mother had been Uriah's wife.
ಮತ್ತು ಅಲ್ಲಿ ನಾವು ಮತ್ತೆ 1:6 ನಾವು ನೋಡ್ತೇವೆ ಸೊಲೊಮೋನನು ದಾವೀದನು ಸೊಲೊಮೋನನಿಗೆ ತಂದೆ ಆಗಿದ್ದನು ಮತ್ತು ಅವಳ ತಾಯಿ ಉರಾಯನ ಒಂದು ಹೆಂಡತಿ ಆಗಿದ್ದಳು ಎಂಬುದಾಗಿ ನಾವು ನೋಡ್ತೇವೆ. What David did was wrong. Here it is. That is why even when the verse is mentioned, it is not mentioned as David's wife. For the Lord, she's still Uriah's wife only. That is how the Lord looks at her. But the Lord gave such a favor to Bathsheba that she became the great grandmother of Jesus Christ. ಮತ್ತು ಒಂದು ನಾವು ನಿಜವಾಗ್ಲೂ ನೋಡ್ಬೇಕಾದ್ರೆ ಬೆತ್ಷೆಬಳು ಆ ಉರಾಯನ ಒಂದು ಹೆಂಡತಿ ಆಗಿದ್ದಾಳೆ, ಅದನ್ನೇ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತು ಅದು ಮಾತ್ರವಲ್ಲ, ಮತ್ತು ದೇವರು ಅಂತ ಒಂದು ಸ್ಥಿತಿಯಲ್ಲಿದ್ದಂತ ಒಂದು ಬೆತ್ಷೆಬಳನ್ನ ದೇವರು ಉತ್ತಮ ಸ್ಥಿತಿಗೆ ವಾಗ್ದಾನಗಳನ್ನು ನೆರವೇರಿಸ್ತಾ ಆಕೆಯನ್ನು ಆತನು ಎತ್ತಿದ್ದಾನೆ. Amen. I want to tell this verse. This is what I want to speak to you today from the life of Bathsheba, but this is a word that I want to speak. From Isaiah 43:18 and 19 it says, forget the former things, do not dwell on the past. ಮತ್ತು ಯೆಶಾಯ 43:18-19 ನಾವು ನೋಡ್ತೇವೆ, ನೀವು ಗತವನ್ನು ಮರೆತು ಹೋಗಿರಿ, ಗತದ ಸ್ಥಿತಿಯನ್ನು ಮರೆತು ಹೋಗಿರಿ ಮತ್ತು ಅಲ್ಲೇ ನೀವು ನಿವಾಸ ಮಾಡಬೇಡ್ರಿ ಗತದಲ್ಲಿ. You know, Bathsheba didn't remain in the past. ಮತ್ತು ಬೆತ್ಷೆಬಾ ತನ್ನ ಒಂದು ಗತದಲ್ಲಿ ಅವಳು ನಿವಾಸ ಮಾಡಲಿಲ್ಲ. She didn't get stuck in the past. ಮತ್ತು ಗತದಲ್ಲಿ ಆಕೆ ಸಿಕ್ಕಿ ಹಾಕಿಕೊಳ್ಳಲಿಲ್ಲ. Why is that some of us are stuck in the past? ಮತ್ತು ಯಾಕೆ ನಾವು ಅನೇಕರು ಇನ್ನೂ ಗತದಲ್ಲಿಯೇ ನಾವು ಜೀವಿಸ್ತಾ ಇದ್ದೇವೆ? You know, the word given is dwell. Dwell is like live. We literally, some of us are living in the past. ಮತ್ತು ಅಲ್ಲಿ ಪದ ನಿವಾಸ ಎಂಬುದಾಗಿ ಹೇಳಲ್ಪಡ್ತಾ ಇದೆ. ಡ್ವೆಲ್ ಅಂದ್ರೆ ನಿವಾಸ, ಮತ್ತು ನಾವು ಗತದಲ್ಲಿ ಹಾಗೆ ನಿವಾಸ ಮಾಡ್ತಾ ಇದ್ದೇವೆ ಇನ್ನೂ ಅನೇಕರು. I want to tell you, you might have had failures in your life. ನಿಮ್ಮ ಜೀವಿತದಲ್ಲಿ ನೀವು ಸೋತು ಹೋಗಿರಬಹುದು. There can be financial problems in your life. ಆರ್ಥಿಕ ಒಂದು ಪರಿಸ್ಥಿತಿ ಹದಗೆಟ್ಟಿರಬಹುದು. Health issues in your life. ಮತ್ತು ಆರೋಗ್ಯವೂ ಸಹ ಹದಗೆಟ್ಟಿರಬಹುದು. Nothing is working out in my life. No job, no money, no success in life. Everything is going down. ಉದ್ಯೋಗವಿಲ್ಲ, ಹಣವಿಲ್ಲ, ಯಶಸ್ಸಿಲ್ಲ, ಎಲ್ಲವೂ ನನ್ನ ಜೀವಿತದಲ್ಲಿ ಅದು ತಪ್ಪಿ ಹೋಗಿದೆ, ಅದು ಕ್ಷೀಣಿಸ್ತಾ ಹೋಗ್ತಾ ಇದೆ, ಹದಗೆಡ್ತಾ ಇದೆ. Probably 2023 has been a difficult year in your life. ನಿಮ್ಮ ಜೀವಿತದಲ್ಲಿ 23ನೇ ಇಸ್ವಿ ಅದು ಬಹಳ ಒಂದು ಸೋತು ಹೋದಂತ ಒಂದು ವರ್ಷವಾಗಿರಬಹುದು. Nothing seemed to work out. ಮತ್ತು ಯಾವುದು ನಿಮಗೆ ಚೆನ್ನಾಗಿ ಆಗ್ತಾ ಇದ್ದಂತೆ ಅನಿಸದೇ ಇರಬಹುದು. But the year 2024, ಆದರೆ 2024ನೇ ಇಸ್ವಿ, I have come to tell you, forget the former things. ಮತ್ತು ನಾನು ನಿಮಗೆ ಹೇಳಲಿಕ್ಕೆ ಬಂದಿದ್ದೇನೆ ಸಂದೇಶಕನಾಗಿ, ಮತ್ತು ನಾನು ಹೇಳ್ತೇನೆ, ಎಲ್ಲ ಗತದಲ್ಲಿ ಆದಂತ ಸಂಗತಿಗಳನ್ನ ಮರೆತು ಬಿಡಿರಿ. Do not dwell on the past. ನಿಮ್ಮ ಒಂದು ಗತದಲ್ಲಿಯೇ ನೀವು ನಿವಾಸ ಮಾಡಬೇಡಿರಿ. Don't stay there. ಅಲ್ಲೇ ಇರಬೇಡಿರಿ ಆ ಗತದಲ್ಲಿ. Probably for your past sins are pulling you back. ಬಹುಶಃ ನಿಮ್ಮ ಗತದ ಒಂದು ಪಾಪಗಳು ನಿಮ್ಮನ್ನ ಹಿಂದಕ್ಕೆ ಸೆಳೀತಾ ಇರಬಹುದು. Your financial problems are pulling you back. ನಿಮ್ಮ ಆರ್ಥಿಕ ಒಂದು ದುಸ್ಥಿತಿ ನಿಮ್ಮನ್ನು ಹಿಂದಕ್ಕೆ ಸೆಳೀತಾ ಇರಬಹುದು. Family problems are pulling you back. ಕುಟುಂಬದ ಸಮಸ್ಯೆಗಳು ನಿಮ್ಮನ್ನು ಹಿಂದಕ್ಕೆ ಹೋಗುವಂತೆ ಅದು ಸೆಳೀತಾ ಇರಬಹುದು. Children problems are pulling you back. ಮಕ್ಕಳ ಸಮಸ್ಯೆ ನಿಮ್ಮನ್ನು ಹಿಂದಕ್ಕೆ ಹೋಗುವಂತೆ ಅದು ಸೆಳೀತಾ ಇರಬಹುದು. Your job is pulling you back. ನಿಮ್ಮ ಉದ್ಯೋಗಗಳು ನಿಮ್ಮನ್ನು ಹಿಂದಕ್ಕೆ ಸೆಳೀತಾ ಇರಬಹುದು. No spiritual life is happening. ಮತ್ತು ಯಾವ ಒಂದು ಆತ್ಮಿಕ ಒಂದು ಬೆಳವಣಿಗೆ ಜೀವಿತದಲ್ಲಿ ಆಗದೆ ಇದ್ದಂತೆ ನಿಮಗೆ ಕಾಣಿಸ್ತಾ ಇರಬಹುದು. You are stuck in sin that you can't even speak about. ಮತ್ತು ನೀವು ಎಂತ ಒಂದು ಪಾಪದಲ್ಲಿ ಸಿಕ್ಕೊಂಡಿದ್ದೀರಿ ಅಂದ್ರೆ ಅದು ಬಹಿರಂಗವಾಗಿ ನೀವು ಯಾರ ಹತ್ರ ವ್ಯಕ್ತಪಡಿಸಲಿಕ್ಕೂ ಸಹ ಆಗುವುದಿಲ್ಲ. ಅಂತ ಒಂದು ಪಾಪದಲ್ಲಿ ಇದ್ದಿರಬಹುದು. You can't even tell it out. ಮತ್ತು ಅದನ್ನು ಹೇಳಿಕ್ಕೂ ಸಹ ನಿಮಗೆ ಆಗುವುದಿಲ್ಲ. You are stuck in so much problems. ಅಂತ ಸಮಸ್ಯೆಗಳು ನೀವು ಸಿಲುಕಿ ಹಾಕೊಂಡಿರಬಹುದು. And there are times you're thinking the only solution is suicide. ಮತ್ತು ಅಲ್ಲಿ ಅನೇಕ ಬಾರಿ ನೀವು ಈ ರೀತಿಯಲ್ಲಿ ಇದಕ್ಕೆ ಪರಿಷ್ಕಾರ ಏನಪ್ಪಾ, ನಾನು ಆತ್ಮಹತ್ಯೆ ಮಾಡಿಕೊಂಡ್ರೆ ಪರಿಷ್ಕಾರ ಅಂತ ನೀವು ಅಂದ್ಕೊಂಡಿರಬಹುದು. You might be thinking there is no way out in my life. ನನ್ನ ಜೀವಿತದಲ್ಲಿ ಯಾವ ದಿಕ್ಕು ಕಾಣುತ್ತಾ ಇಲ್ಲ, ನಾನು ಎಲ್ಲಿಗೆ ಹೋಗಬೇಕು ಅನ್ನುವಂತ ಪ್ರಶ್ನೆಯಲ್ಲಿ ಸಹ ನೀವು ಇದ್ದಿರಬಹುದು. But the word of the Lord tells you today, ದೇವರ ವಾಕ್ಯ ಇಂದು ನಿಮಗೆ ಹೇಳುತ್ತಾ ಇರುವುದು ಏನೆಂದರೆ, forget the former things. ನಿಮ್ಮ ಗತವನ್ನ ಮರೆತು ಬಿಟ್ಟು ಬಿಡಿರಿ. Do not dwell on the past. ನಿಮ್ಮ ಗತದಲ್ಲಿ ನೀವು ನಿವಾಸ ಮಾಡಕೂಡದು. Leave it behind. ಎಲ್ಲವನ್ನು ನೀವು ತೊರೆದು ಬಿಟ್ಟು ಬಿಡಬೇಕು. Don't hold on to your failures. ಅವುಗಳನ್ನೇ, ಆ ಸೋತು ಹೋದಂತ ವಿಷಯಗಳನ್ನು ನೀವು ಹಿಡಿಕೊಂಡು ಅಲ್ಲಿ ಜೀವಿಸಬೇಡ್ರಿ. Don't hold on to your losses. ಮತ್ತು ನಿಮಗೆ ಆದಂತ ಒಂದು ಸೋಲಲ್ಲೇ ನೀವು ಕೂತ್ಕೊಳ್ಳಬೇಡ್ರಿ. You know, God is going to do a new thing. ದೇವರು ನಿಮಗೆ ಹೊಸ ಕಾರ್ಯವನ್ನು ಆತನು ಮಾಡುತ್ತಾನೆ. How many of you believe that God will do a new thing in your life? ಎಷ್ಟು ಜನ ನೀವು ನಂಬ್ತಾ ಇದ್ದೀರಾ ದೇವರು ಖಂಡಿತವಾಗಿ ಆ ಹೊಸ ಸಂಗತಿಯನ್ನು ಮಾಡುತ್ತಾನೆ ಎಂಬುದಾಗಿ? The word of God says, if you believe, you will receive.
ಮತ್ತು ದೇವರ ವಾಕ್ಯ ಹೇಳ್ತದೆ, ನೀವು ನಂಬುವುದಾದರೆ ನೀವು ಹೊಂದಿಕೊಳ್ಳುತ್ತೀರಾ ಎಂಬುದಾಗಿ. If you don't believe, you don't receive. ಮತ್ತು ನೀವು ನಂಬದೇ ಇದ್ದರೆ ನೀವು ಹೊಂದಿಕೊಳ್ಳೋದಿಲ್ಲ ಅಷ್ಟೇ. You can stay there ಮತ್ತು ನೀವು ಅಲ್ಲೇ ಇರಬಹುದು all your life, ನಿಮ್ಮ ಜೀವಿತಾಂತರ ಅದೇ ಪರಿಸ್ಥಿತಿಯಲ್ಲಿ, putting your hand over your head. ನಿಮ್ಮ ತಲೆ ಮೇಲೆ ನಿಮ್ಮ ಕೈಯನ್ನು ಇಟ್ಕೊಂಡು ಆ ರೀತಿಯ ಪರಿಸ್ಥಿತಿಯಲ್ಲಿ, This is my life. ಮತ್ತು ಅಯ್ಯೋ ಇದೇ ನನ್ನ ಜೀವಿತ, ಇಷ್ಟೇ ಆಯ್ತು. But ಆದರೆ because of God, there is hope in our life. ದೇವರು ಇರುವ ಕಾರಣವಾಗಿ ನಿಮಗೆ ನಿರೀಕ್ಷೆ ಇದೆ. The word of God says, the one who breaks open the way will go up before them. ಮತ್ತು ದೇವರ ವಾಕ್ಯ ಹೇಳ್ತದೆ, ನಿಮಗಾಗಿ ಆ ಒಂದು ದಾರಿಗಳನ್ನ ತೆಗೆಯುವವನು ಆತನು ಮುಂದೆ ಇದ್ದಾನೆ. No matter what it is. ಮತ್ತು ಏನೇ ಒಂದು ಪರಿಸ್ಥಿತಿ ನಿಮ್ಮ ಜೀವಿತದಲ್ಲಿ ಇದ್ದಿರಬಹುದು. Do you believe the Lord can break it open? ಮತ್ತು ನೀವು ನಂಬೋದಿಲ್ವ, ದೇವರು ಆತನು ಮುರಿಲಿಕ್ಕೆ ಶಕ್ತನಲ್ವಾ? Do you believe no matter what sin you are caught in, he can break it open? ಮತ್ತು ಎಂತ ಒಂದು ಪಾಪದ ಪರಿಸ್ಥಿತಿ ನೀವು ಇದ್ದಿರಬಹುದು, ಅದನ್ನು ಆತನು ತೆಗೆದು ಹಾಕಲಿಕ್ಕೆ ಸಾಧ್ಯವಿಲ್ವಾ? Do you believe whatever financial losses, God can change it? ಮತ್ತು ಎಂತ ಒಂದು ಆರ್ಥಿಕ ಒಂದು ದುಸ್ಥಿತಿ ಇದ್ರೂ ಸಹ ದೇವರು ಅವುಗಳಿಂದ ನಿಮ್ಮ ಹೊರತರಲು ಆತನು ಸಾಮರ್ಥ್ಯದಿಂದ ನೀವು ನಂಬೋದಿಲ್ವಾ? There is nothing impossible with our God. ಮತ್ತು ದೇವರಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ. If you believe, you will receive. ಮತ್ತು ನೀವು ನಂಬುವುದಾದರೆ ನೀವು ಸ್ವೀಕರಿಸುತ್ತೀರಿ. Do not dwell on the past. ನಿಮ್ಮ ಗತದಲ್ಲಿ ನಿವಾಸ ಮಾಡಬೇಡಿರಿ. The more you dwell on the past, it will have an effect on you. ಎಷ್ಟರವರೆಗೆ ನೀವು ಆ ಒಂದು ಗತದಲ್ಲಿ ನಿವಾಸ ಮಾಡ್ತಾ ಇರ್ತೀರೋ ಅದರ ವಿಷಯಗಳು ನಿಮ್ಮ ಮೇಲೆ ಪ್ರಭಾವ ಬೀರುತ್ತದೆ, ನೀವು ಅದರಲ್ಲೇ ನಿವಾಸ ಮಾಡ್ತೀರಾ. If you dwell on the past, it will not allow you to go forward. You can't go forward. ನಿಮ್ಮ ಗತದಲ್ಲೇ ನೀವು ನಿವಾಸ ಮಾಡ್ತಾ ಇರೋದಾದ್ರೆ ಅದು ನಿಮ್ಮನ್ನು ಮುಂದಕ್ಕೆ ಹೋಗುವಂತೆ ಅದು ಮಾಡುವುದಿಲ್ಲ, ಅಲ್ಲೇ ಹಿಡ್ಕೊಂಡಿರ್ತದೆ. You know what the enemy does? The more you dwell on the past, Satan manipulates your mind. ಮತ್ತು ಎಷ್ಟು ಸಲ ನೀವು ಆ ಗತದಲ್ಲೇ ನಿವಾಸ ಮಾಡಲಿಕ್ಕೆ ಪ್ರಯಾಸ ಪಡ್ತಾ ಇರ್ತೀರೋ ಸೈತಾನನು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. You have given a doorway to the enemy. ಸೈತಾನನಿಗೆ ನೀವು ಬಾಗಿಲನ್ನು ತೆರೆದು ಅವನಿಗೆ ಅವಕಾಶ ಮಾಡಿ ಕೊಡ್ತಾ ಇದ್ದೀರಿ. He tells, ಆತನು ಹೇಳ್ತಾನೆ, nothing is going to change. ಯಾವುದು ನಿನಗೆ ಬದಲಾವಣೆ ಬರೋದಿಲ್ಲ, Nothing is going to happen in your life. ನಿನ್ನ ಜೀವಿತದಲ್ಲಿ ಏನು ಆಗುವುದಿಲ್ಲ ಅಂತ ಹೇಳ್ತಾನೆ. He will manipulate your thinking and say, see, your husband left you. Do you think things will change in your life? ಮತ್ತು ಅವನು ನಿಮ್ಮ ಕಿವಿಯೇ ಊದುತ್ತಾ ಹೇಳುತ್ತಾ ಹೋಗ್ತಾನೆ, ಅವನು ಹೇಳ್ತಾನೆ, ಸುಳ್ಳು ಹೇಳ್ತಾನೆ, ಮತ್ತು ನೋಡು ನಿನ್ನ ಗಂಡನ್ನು ಬಿಟ್ಟು ಹೋಗಿದ್ದಾನೆ, ಏನಾದ್ರೂ ಪರಿಸ್ಥಿತಿ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಅವನು. Is a drug addict. Things will change in your life. ಮತ್ತು ಮಗನ ಒಂದು ದುರಭ್ಯಾಸ ದುಶ್ಚಟಗಳಲ್ಲಿ ಅವನು ಇದ್ದಾನೆ, ಅದರಿಂದ ಬದಲಾವಣೆ ಆಗೋದಿಲ್ಲ, ನೋಡು ಹೇಗೆ ಅವನು ಸಿಕ್ಕಿ ಹಾಕೊಂಡಿದೆ ಎಂಬುದಾಗಿ ಅವನು ಸುಳ್ಳುಗಳನ್ನ ಎತ್ತಿ ಹಿಡಿತಾನೆ. You have failed always. Do you think it's going to change? ಮತ್ತು ನೀನು ಇಷ್ಟು ಬಾರಿ ಸೋತು ಹೋಗಿಯಲ್ಲ, ಈಗ ಅಂದ್ಕೊಳ್ತೀಯ ನೀನು ಜಯಿಸ್ತೀಯ ಎಂಬುದಾಗಿ. He will tell in your mind. He will manipulate your mind and tell you ಏನೂ ಆಗೋದಿಲ್ಲ. ಮತ್ತು ನಿಮ್ಮ ಆಲೋಚನೆಗಳನ್ನ ತೆಗೆದು ಅವನದನ್ನ ಎತ್ತಿ ಹಿಡಿತಾ ಅದನ್ನ ಸುಳ್ಳಾಗಿ ಏನೂ ಆಗೋದಿಲ್ಲ ಎಂಬುದಾಗಿ ಅವನು ಹೇಳ್ತಾ ಹೋಗ್ತಾನೆ. The more you dwell on the past, there are two things that will happen. Fear will come into you and discouragement will come into you. ಮತ್ತು ಎಷ್ಟು ಬಾರಿ ನೀವು ಗತದಲ್ಲಿ ಕೂತ್ಕೊಂಡು ನಿವಾಸ ಮಾಡ್ತಾ ಹೋಗ್ತಿರೋ, ಅದನ್ನೇ ಯೋಚನೆ ಮಾಡ್ತಾ ಕೂತಿರ್ತಿರೋ, ನಿಮ್ಮ ಜೀವಿತದಲ್ಲಿ ಭಯ ಉಂಟಾಗುತ್ತಾ ಹೋಗುತ್ತೆ. ಮತ್ತು ಅದು ಮಾತ್ರವಲ್ಲ, ನಿಮಗೆ ನಿರುತ್ಸಾಹ ಆಗ್ತಾ ಇರುತ್ತೆ. Fear of today, ಮತ್ತು fear of tomorrow, fear of future. What will happen to my future? What ಮತ್ತು will happen to my studies? ಮತ್ತು ಈಗಿನ ಭಯ, ಮುಂದಿನ ಭವಿಷ್ಯತ್ತಿನ ಭಯ, ಮತ್ತು ಮುಂದೆ ನನ್ನ ಒಂದು ವಿದ್ಯಾಭ್ಯಾಸ ಏನು, ನನ್ನ ಒಂದು ಅಭಿವೃದ್ಧಿ ಏನು ಎಂಬುದಾಗಿ ಭಯಗಳು ಉಂಟಾಗುತ್ತದೆ. ಮದುವೆ ಆಗಲ್ಲ, ಮಕ್ಕಳಾಗಲ್ಲ. So many things the enemy will bring that fear and discouragement in your life. ಮತ್ತು ಅನೇಕ ಒಂದು ಭಯಗಳನ್ನು ಆ ರೀತಿಯಲ್ಲಿ ಸೈತಾನು ಪದೇ ಪದೇ ತರುತ್ತಾ ಆ ಭಯದಿಂದ ನಿಮ್ಮ ಜೀವಿತದಲ್ಲಿ ಜಿಗುಪ್ಸೆ ಅಥವಾ ನಿರುತ್ಸಾಹವನ್ನ ಆತನು ತರುತ್ತಾನೆ. Many of you must have gone through real difficult past. ಮತ್ತು ನಿಜವಾಗ್ಲೂ ಅನೇಕರು ನಿಮ್ಮಲ್ಲಿ ಒಂದು ಕಷ್ಟಕರವಾದಂತ ಒಂದು ಗತವನ್ನ ನೀವು ಹಾದು ಬಂದಿರಬಹುದು. You might have lost your loved one. ಮತ್ತು ನಿಮ್ಮ ಆತ್ಮೀಯರನ್ನ ಪ್ರಿಯರನ್ನ ನೀವು ಕಳ್ಕೊಂಡಿರಬಹುದೇನೋ. It's difficult. ಮತ್ತು ಅದು ಬಹಳ ಕಷ್ಟವಾದ ಪರಿಸ್ಥಿತಿ. In the last 3 years I lost both my mom and dad. ಮತ್ತು ನನ್ನ ಗತ 3 ವರ್ಷದಲ್ಲಿ ನನ್ನ ತಂದೆ ತಾಯಿ ಇಬ್ಬರನ್ನ ನಾನು ಕಳ್ಕೊಂಡವಳಾಗಿದ್ದೇನೆ. It was very difficult. 3 years back my mom passed away. Last year my dad passed away. It was very difficult for me. ಮತ್ತು 3 ವರ್ಷಗಳ ಹಿಂದೆ ನನ್ನ ತಾಯಿ ಮತ್ತು ಗತ ವರ್ಷದಲ್ಲಿ ನನ್ನ ತಂದೆಯನ್ನು ಕಳ್ಕೊಂಡಿದ್ದೇನೆ. ಅದು ನಿಜವಾಗ್ಲೂ ಕಷ್ಟದ ಪರಿಸ್ಥಿತಿ. It was like the biggest support system of my life is gone. ಮತ್ತು ಅದು ಹೇಗೆಂದ್ರೆ ನನ್ನ ಜೀವಿತವೆಲ್ಲ ಒಂದು ದೊಡ್ಡ ಒಂದು ಆಧಾರವಾಗಿರುವಂತವರು ಇದ್ದಕ್ಕಿದ್ದಂತೆ ನನಗೆ ಆಧಾರವಿಲ್ಲದಂತೆ ಆಯಿತು. I was dwelling there. ಅಯ್ಯೋ ಅಮ್ಮ ಇಲ್ಲ, ಅಯ್ಯೋ ಡ್ಯಾಡಿ is not there.
Who will I go to? Who will I call up? Who will I remained in that past. I didn't allow and move forward. I got stuck in that past. ಮತ್ತು ನಾನು ಆ ರೀತಿಯಲ್ಲಿ ನನಗೆ ತಾಯಿ ಇಲ್ಲ, ನನಗೆ ತಂದೆ ಇಲ್ಲ, ನಾನು ಯಾರ ಬಳಿಗೆ ಹೋಗ್ಬೇಕು, ನಾನು ಅನಾಥ ಅಂತ ಇದ್ದೇನೆ ಅಂತ ಆ ರೀತಿಯಲ್ಲಿ ಒಂದು ಆ ಕೀಳದಂತ ಒಂದು ಯೋಚನೆಗಳಿಂದ ನಾನು ಅಲ್ಲೇ ಕೂತ್ಕೊಳ್ಳಲಿಲ್ಲ. Many times my words were words of loss. You know, nothing, mummy's not there. Who's there to listen to me? Who will love me? Who will care for me? My words were telling I don't have a mom. I don't have a dad. Every time, even though the Lord spoke to me from the beginning, I am with you. I am always with you. I didn't hold on to that. I held on to this. ಮತ್ತು ದೇವರು ನನಗೆ ನಾನು ನಿನ್ನ ಜೊತೆ ಇದ್ದೇನೆ ಎಂಬ ವಾಗ್ದಾನ ನನಗೆ ಪದೇ ಪದೇ ಹೇಳ್ತಾ ಇದ್ರು ಸಹ ಆ ವಾಗ್ದಾನಗಳು ನಾನು ಹಿಡ್ಕೊಳ್ಳದಂತೆ ಇದ್ದ ಪರಿಸ್ಥಿತಿಯಲ್ಲಿ ನನಗೆ ತಾಯಿ ಇಲ್ಲ, ನನಗೆ ತಂದೆ ಇಲ್ಲ, ನಾನು ಯಾರ ಹತ್ರ ಮಾತಾಡಬೇಕು ಎಂಬುದಾಗಿ ಈ ರೀತಿ ನಾನು ಮಾತನಾಡೋದನ್ನ ನಾನು ಅಲ್ಲಿ ಮಾತಾಡೋದನ್ನ ಮಾಡ್ತಾ ಇದ್ದೆ. ಆ ದೇವರು ಹೇಳಿದಂತ ಸಂಗತಿ ನಾನು ಜ್ಞಾಪಿಸ್ಕೊಳ್ಳಿಲ್ಲ. But the more I stayed there, I was not able to move forward. ಮತ್ತು ನಾನು ಎಷ್ಟು ಬಾರಿ ಆ ಒಂದು ಗತದಲ್ಲಿ ನಿವಾಸ ಮಾಡ್ತಾ ಇದ್ದೇನೋ ನಾನು ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. Mourn the loss. Sometimes we go through loss, we go through difficulties, but don't stay there. ಮತ್ತು ಹೌದು, ಗತದಲ್ಲಿ ಆಗುವಂತ ಪರಿಸ್ಥಿತಿಗಳಿಂದ ಕೆಲವು ಲಾಸ್ಗಳು ಆಗಿರಬಹುದು, ನಾವು ಕಳ್ಕೊಂಡಿರಬಹುದು, ಆದರೆ ಅದು ನಮಗೆ ಹಿಂತಿರುಗಿ ಪಡ್ಲಿಕ್ಕೆ ಆಗೋದಿಲ್ಲ. ಹೌದು, ಅದು ನಿಜಾನೇ. This year, ಆದ್ರೆ ಈ ವರ್ಷ I told Lord, ನಾನು ಕರ್ತನಿಗೆ ಹೇಳಿದೆ, ದೇವರೇ, the word of the Lord that came to me, I am with you always. ನಾನು ನಿನ್ನ ಸಂಗಡ ಯಾವಾಗಲೂ ಇದ್ದೇನೆ ಎಂದು ದೇವರು ನನ್ನ ಸಂಗಡ ಮಾತನಾಡಿದ್ದಾನೆ. I started believing it. ನಾನು ಅದನ್ನು ನಂಬಲಿಕ್ಕೆ ಪ್ರಾರಂಭಿಸಿದ್ದೇನೆ. I said you are with me. ಮತ್ತು ನಾನು ಹೇಳ್ತಾ ಇದ್ದೇನೆ, ದೇವರೇ, ನೀನು ನನ್ನ ಪಕ್ಷದಲ್ಲಿ ಇದ್ದೀ. Even when I came to Bellary, I said I am not coming alone. The Lord is coming with me. ಮತ್ತು ಬಳ್ಳಾರಿಗೆ ಬರುವಾಗ ಸಹ ನಾನು ಇದನ್ನೇ ಹೇಳ್ಕೊತಾ ಬಂದಿದ್ದೇನೆ, ದೇವರು ನನ್ನ ಜೊತೆಯಲ್ಲಿ ಬರ್ತಾ ಇದ್ದಾನೆ, ದೇವರು ನನ್ನ ಸಂಗಡ ಇದ್ದಾನೆ ಎಂದು ನಾನು ಹೇಳ್ಕೊತಾ My ಬಂದೆ. mindset has changed. ಮತ್ತು ನನ್ನ ಒಂದು ಆಲೋಚನೆ ವಿಧಾನ ಅದು ಬದಲಾಯಿತು. I don't feel like an orphan now. ಮತ್ತು ನಾನು ಒಂದು ಅನಾಥನಂತೆ ನನ್ನನ್ನು ನಾನು ನೆನೆಸಿಕೊಳ್ಳುವುದಿಲ್ಲ. I know God is with me. ನನಗೆ ಚೆನ್ನಾಗಿ ಗೊತ್ತದೆ, ದೇವರು ನನ್ನ ಪಕ್ಷದಲ್ಲಿ ನನ್ನ ಜೊತೆಯಲ್ಲಿ ಇದ್ದಾನೆ. You know what, my friends? Say goodbye to the past. ಮತ್ತು ನೀವು ಏನ್ ಮಾಡ್ಬೇಕು ಗೊತ್ತಾ ಸ್ನೇಹಿತರೆ, ನಿಮ್ಮ ಗತಕ್ಕೆ ನೀವು ಗುಡ್ ಬೈ ಹೇಳಬೇಕು. Once for all, say all, yes, I had a loss, but goodbye loss. ಒಂದೇ ಬಾರಿಗೆ ಗತಕ್ಕೆ ನೀವು ಹೇಳಬೇಕು, ಟಾಟಾ ಗುಡ್ ಬೈ ಹೇಳಬೇಕು. I had a failure, but goodbye failure. ಮತ್ತು ಸೋತು ಹೋಗಿದ್ದ ಗತದಲ್ಲಿ ಮತ್ತು ಸೋಲಿಗೆ ಹೇಳಬೇಕು, ನಿನಗೆ ಟಾಟಾ ಬಾಯ್ ಬಾಯ್ ಎಂಬುದಾಗಿ. I had tears continually over the last year, but goodbye tears. ಮತ್ತು ಗತ ವರ್ಷವೆಲ್ಲ ನಾನು ಕಣ್ಣೀರಿನಿಂದ ಇತ್ತು ಆ ವರ್ಷ, ಆದ್ರೆ ಈಗ ಆ ಕಣ್ಣೀರಿಗೆ ನಾನು ಟಾಟಾ ಬಾಯ್ ಬಾಯ್ ಎಂಬುದಾಗಿ You have ಹೇಳ್ತೇನೆ. been shamed, but say goodbye to the shame. ಮತ್ತು ನಾಚಿಕೆ ಪಡುವಂತೆ ಆದಂತ ಪರಿಸ್ಥಿತಿ ಇತ್ತು, ಆದ್ರೆ ಈಗ ನಾನು ನಾಚಿಕೆ ಪಡುವುದಕ್ಕೆ ಟಾಟಾ ಗುಡ್ ಬೈ You ಎಂಬುದಾಗಿ have been ಹೇಳ್ತೇನೆ. abused, you have gone through rape, whatever it is, say goodbye to it. Don't get stuck in the past. ಮತ್ತು ನೀವು ದುರುಪಯೋಗ ಮಾಡಲ್ಪಟ್ಟಿರಬಹುದು, ಮತ್ತು ಆ ರೀತಿಯಲ್ಲಿ ಆ ಎಲ್ಲ ಒಂದು ಗತದ ಪರಿಸ್ಥಿತಿಗಳಿಗೆ ನೀವು ಗುಡ್ ಬೈ ಹೇಳಬೇಕಾಗಿದೆ. You might have failed yesterday, you didn't get a job, but say goodbye to it. ಮತ್ತು ನೀವು ಸೋತು ಹೋಗಿರಬಹುದು, ನಿಮಗೆ ನಿರುದ್ಯೋಗ ಇಲ್ಲದಂತೆ ಆಗಿರಬಹುದು, ಮತ್ತು ನೀವು ಅವೆಲ್ಲಗಳಿಗೆ ಟಾಟಾ ಗುಡ್ ಬೈ ಎಂಬುದಾಗಿ ಹೇಳಬೇಕು. Today is the gift that the Lord has given you. A new day, a new hope. ಮತ್ತು ದೇವರು ಈ ದಿನ ಅನ್ನುವಂತ ದಿನವನ್ನ ಉಡುಗೊರೆಯಾಗಿ ನಮಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ. ಈ ದಿನಕ್ಕೆ ಆತನು ನೂತನ ನಿರೀಕ್ಷೆ, ನೂತನ ಒಂದು ಅಭಿಷೇಕ, ನೂತನ ಒಂದು ಆಶೀರ್ವಾದಗಳಿಂದ ತುಂಬಿಸಿದ್ದಾನೆ. Today the Lord can change your situation. ಈ ದಿನ ಕರ್ತನು ನಿಮ್ಮ ಪರಿಸ್ಥಿತಿಯನ್ನ ಆತನು ತಾರುಮಾರು ಮಾಡಿ ಬದಲಾವಣೆ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. When there is God, there is hope. ಮತ್ತು ದೇವರು ಇರುವಷ್ಟು ಬಾರಿ ಅಲ್ಲಿ ನಮಗೆ ನಿರೀಕ್ಷೆ ಇದೆ. You know, we don't have to hold on, because God is going to change your situation. ಮತ್ತು ನಾವು ಬಿಟ್ಟು ಕೊಡುವಂತ ಅವಶ್ಯಕತೆ ಇಲ್ಲ, ದೇವರು ಆ ಪರಿಸ್ಥಿತಿಗಳನ್ನ ತನ್ನ ಹತೋಟಿಯಲ್ಲಿ ಆತನು ತೆಗೆದುಕೊಳ್ಳುತ್ತಾನೆ. God could change Bathsheba's situation. What is this for God? ಮತ್ತು ಬೆತಶೀಬಾ ಅಂತವಳ ಜೀವಿತವನ್ನು ದೇವರು ಆತನು ಬದಲಾವಣೆ ಮಾಡಬಹುದಾದ ದೇವರಾಗಿದ್ರೆ ನಮ್ಮ ಜೀವಿತಗಳನ್ನ, ನಮ್ಮ ಒಂದು ಪರಿಸ್ಥಿತಿಗಳನ್ನ ಆತನು ತಿರುಗಿಸಲು ಶಕ್ತನಾಗಿದ್ದಾನೆ. Joseph was in the pit, ಯೋಸೇಫನು ಕುಣಿಯಲ್ಲಿದ್ದನು, but the Lord took him to the palace. ಆದರೆ ಕುಣಿಯಲ್ಲಿದ್ದಂತ ಯೋಸೇಫನನ್ನ ದೇವರು ಅರಮನೆಯಲ್ಲಿ ಕೂತ್ಕೊಳ್ಳುವಂತೆ ಮಾಡಿದನು. From the pit to the palace, God can turn it around. ಮತ್ತು ಕುಣಿಯಿಂದ ಆತನು ಆ ಅರಮನೆಯಲ್ಲಿ ಕೂತ್ಕೊಳ್ಳುವಂತೆ ದೇವರು ಮಾಡಿದ್ದಾನೆ. No matter what you are today, ಇನ್ನು ನಿಮ್ಮ ಪರಿಸ್ಥಿತಿ ಏನೇ ಆಗಿದ್ರು, I want to tell you, if you believe, ಮತ್ತು ನೀವು ನಂಬಬಹುದಾದರೆ God will change your situation around. ದೇವರು ನಿಮ್ಮ ಪರಿಸ್ಥಿತಿಗಳನ್ನ ಬದಲಾವಣೆ ಮಾಡಿ ತಾರುಮಾರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. God wants to lift you. ಮತ್ತು ದೇವರು ನಿಮ್ಮನ್ನು ಮೇಲಕ್ಕೆ ಎತ್ತಬೇಕೆಂದಿದ್ದಾನೆ. God wants to bless you. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲು ಬಯಸ್ತಾನೆ. God wants to show his favor on you. ದೇವರು ತನ್ನ ಒಂದು ಮೆಚ್ಚುಗೆಯನ್ನು ನಿಮ್ಮ ಮೇಲೆ ಸುರಿಸಬೇಕೆಂಬುದಾಗಿ ಆತನು ಬಯಸುತ್ತಾನೆ. Are you ready to receive it? ಆ ಒಂದು ಸಂಗತಿಗಳನ್ನು ನೀವು ಸ್ವೀಕಾರ ಮಾಡಲಿಕ್ಕೆ ಸಿದ್ಧರಾಗಿದ್ದೀರಾ? Okay, the second part is
we saw the negative past. ಮತ್ತು ನಾವು ಗತದಲ್ಲಿ ಆದಂತ ಒಂದು ನಕಾರಾತ್ಮಕ ಸಂಗತಿಗಳನ್ನು ನಾವು ನೋಡಿಕೊಂಡಿದ್ದೇವೆ. It also says do not dwell on the positive past. ಮತ್ತು ಆ ಗತದಲ್ಲಿ ನೀವು ಹೊಂದಿದಂತ ಜಯಗಳ ಮೇಲೆ ನೀವು ಯೋಚನೆ ಮಾಡ್ತಾ ಕೂತಿರಬೇಡ್ರಿ. Some of them probably they had a very good past. Everything went well. They bought a job. They had a baby. They had nice things that happened. Good ministry. And sometimes we will put a crown on our head and say, everything is going well in my life. ಆರಾಮ್ ಎಲ್ಲ ಇದೆ, ಏನ್ ಮಾಡ್ಬೇಕಾಗಿಲ್ಲ, ಹಂಗೆ ಕೂತ್ಕೊಂಡು ಜಾಲಿಯಾಗಿರ್ಬೋದು. And we think and we sit there and we don't move forward. ಮತ್ತು ಆ ರೀತಿಯಲ್ಲಿ ಕೆಲವರು ಗತದಲ್ಲಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಆ ಒಂದು ಕಿರೀಟವನ್ನು ಇಟ್ಟುಕೊಂಡು ನನ್ನ ಜೀವಿತದಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಿದೆ ಅದೇ ರೀತಿ ನಾವು ಗತದ ಒಂದು ಯಶಸ್ಸಿನಲ್ಲಿ ಜಯದಲ್ಲಿ ನೀವು ಆ ರೀತಿಯಲ್ಲಿ ಕೂತ್ಕೊಳ್ಳಬಾರದು. You know what will come? Pride will come. ಮತ್ತು ಆ ರೀತಿಯಲ್ಲಿ ಇದ್ದರೆ ಗರ್ವವು ಬಂದು ಬಿಡುತ್ತದೆ. Selfishness will come. ಮತ್ತು ಸ್ವಾರ್ಥಪರ ಯೋಚನೆಗಳು ಬರುತ್ತದೆ. I am great. ನಾನೇ ದೊಡ್ಡವನು. I have everything. ನನ್ನಲ್ಲಿ ಎಲ್ಲ ಇದೆ. I have a big house. ನನಗೆ ದೊಡ್ಡ ಮನೆ ಇದೆ. I have every comfort that I need. ನನಗೆ ಬೇಕಂತ ಎಲ್ಲ ಐಶ್ವರ್ಯ ಆರಾಮಗಳು ನನಗಿದೆ. And then you get stuck in that past. ಮತ್ತು ಅಂತ ಒಂದು ಗತದಲ್ಲಿ ಸಹ ನೀವು ಹಾಗೆ ಸಿಕ್ಕಿಕೊಂಡು ಆ ರೀತಿಯಲ್ಲಿ ಪರಿಸ್ಥಿತಿಯಲ್ಲಿ ನೀವು ಕೂತಿರಬಹುದು. Most of the great people, you know what they do? ಮತ್ತು ದೊಡ್ಡ ಜನರು ಅನೇಕರು ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಗೊತ್ತಾ? They might receive so many awards, they might receive so many applause from people, praises from people. They say thank you Jesus and they just move forward. ಮತ್ತು ಅನೇಕರು ಜನರ ಪ್ರಶಂಸೆಯನ್ನ ಮತ್ತು ಅವರು ಕೊಟ್ಟಂತ ಉಡುಗೊರೆಗಳನ್ನ, ಅವರು ಕೊಟ್ಟಂತ ಮೆಚ್ಚುಗೆಗಳನ್ನ ಕೇಳಿಸ್ಕೊಂಡು ಅದೇ ರೀತಿಯಲ್ಲಿ ಆ ಒಂದು ಜೀವಿತವನ್ನೇ ಹಾಗೆ ಜೀವಿಸ್ತಾ ಇದ್ದು ಬಿಡ್ತಾರೆ. No matter whether you had a positive past, negative past, it's time to leave the past behind. It's time to go forward because God has something for you in store. ನಿಮ್ಮ ಜೀವಿತದಲ್ಲಿ ನಕಾರಾತ್ಮಕವಂತ ಒಂದು ಗತ ಆಗಿರಬಹುದು ಅಥವಾ ಸಕಾರಾತ್ಮಕ ಒಂದು ಗತ ಆಗಿರಬಹುದು, ಯಾವುದೇ ಇದ್ರೂ ಸಹ ಅವುಗಳನ್ನು ನಾವು ಬಿಟ್ಟು ನಾವು ಮುಂದಕ್ಕೆ ಸಾಗೋಣ. ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಆತ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. Amen. Amen. I want to tell this beautiful verse. I love the scripture from Zechariah 3:1. ಮತ್ತು ಜಕರ್ಯನ ಬರೆದ ಒಂದು 3ನೇ ಅಧ್ಯಾಯ 1ನೇ ವಚನದಲ್ಲಿ ಸುಂದರವಾದ ಒಂದು ದೇವರ ವಾಕ್ಯ ನಮಗೆ ಹೇಳ್ತದೆ ನೋಡಿ. Then he showed me Joshua the high priest standing before the angel of the Lord and Satan standing at his right side to accuse him. ಮತ್ತು ಅಲ್ಲಿ ಯೆಹೋಶುವನಾದಂತ ಒಂದು ಯಾಜಕನು, ಮಹಾಯಾಜಕನು, ಆತನು ದೇವದೂತನ ಮುಂದೆ ನಿಂತುಕೊಂಡನು ಮತ್ತು ಸೈತಾನನು ಅಲ್ಲಿ ಅವನು ದೇವರ ಒಂದು ಬಲಗಡೆಯಲ್ಲಿ ನಿಂತುಕೊಂಡು ಆತನು ದೂಷಿಸಲು ಪ್ರಾರಂಭ ಮಾಡಿದನು ಎಂಬುದಾಗಿ. This is the work of Satan. ಇದು ಸೈತಾನನ ಕೆಲಸ. He will stand there and he will try to somehow pull you down, say everything. You know, she has been such a bad girl. She didn't do what her parents said, or she didn't study well, or he didn't, you know, he did all the sins. He watched certain things. He did everything. The enemy will try to accuse you and say that you are fit for nothing. ಮತ್ತು ಸೈತಾನನು ಅವನು ದೂಷಿಸುವವನಾಗಿದ್ದಾನೆ. ಅವನು ಯಾವಾಗಲೂ ಪದೇ ಈ ರೀತಿಯಲ್ಲಿ ದೂಷಿಸ್ತಲೇ ಇರ್ತಾನೆ. ಆತ ಏನ್ ಮಾಡ್ತಾನೆ, ಅವನು ಹೇಳ್ತಾನೆ, ನೀನು ಸೋತು ಹೋಗಿದ್ದೆ, ನೀನು ಇಂಥ ಒಂದು ಕಾರ್ಯವನ್ನು ಮಾಡಿದ್ದೆ, ಇಂಥ ಕೆಟ್ಟ ಕೆಲಸವನ್ನ ನೀನು ಮಾಡಿದ್ದೆ, ನಿನ್ನ ಗತದಲ್ಲಿ ಇಂಥ ಒಂದು ಕೆಲಸವನ್ನು ಮಾಡಿದ್ದೆ ಎಂಬುದಾಗಿ ಅವನು ಪದೇ ದೂಷಿಸುವಂತ ಕೆಲಸ ಅವನು ದೂಷಕನಾಗಿ ಆತನು ಮಾಡುತ್ತಲೇ ಇರುತ್ತಾನೆ. You know, put that thought in your mind, can God forgive you? Is there any possibility that the Lord can forgive you and change your situation? ಮತ್ತು ಸೈತಾನು ಈ ಒಂದು ಪದಗಳನ್ನು ಸಹ ಹೇಳ್ತಾ ಹೋಗ್ತಾನೆ. ಮತ್ತು ನಿಮ್ಮ ಪರಿಸ್ಥಿತಿಗೆ ದೇವರು ಕ್ಷಮೆ ಕೊಡಬಹುದಾ, ನಿಮಗೆ ಆತನು ಮತ್ತೆ ಪುನಃ ಮತ್ತೊಂದು ಒಳ್ಳೆ ಆರಂಭವನ್ನು ಕೊಡಬಹುದು ಎಂಬುದಾಗಿ ಅವನು ಆ ಪ್ರಶ್ನೆ ಕೇಳ್ತಾ ಸಂದೇಹಗಳನ್ನು ಹುಟ್ಟಿಸುವಂತ ಪ್ರಶ್ನೆಗಳನ್ನು ಹಾಕುತ್ತಾನೆ. But you know what the Lord does? ದೇವರು ಏನ್ ಮಾಡ್ತಾನೆ ಗೊತ್ತಾ? The Lord puts the robe of righteousness over you. ದೇವರು ನೀತಿಯ ವಸ್ತ್ರಗಳನ್ನ ನಿಮಗೆ ಧರಿಸುವಂತೆ ತೊಡಿಸುತ್ತಾನೆ. I want to tell you, no matter what you have done in your past, ನಿಮ್ಮ ಗತದಲ್ಲಿ ನೀವು ಏನೇ ಮಾಡಿದ್ರು ಅದು ನನಗೆ ಅದರ ಒಂದು ಕಾಳಜಿ ಇಲ್ಲವೇ ಇಲ್ಲ. no matter what has happened in your past, ಏನೆಲ್ಲ ನಿಮ್ಮ ಗತದಲ್ಲಿ ಆಗಿದ್ರೂ ಸಹ, you know, come to the Lord. ಕರ್ತನ ಬಳಿಗೆ ನೀವು ಬಂದಲ್ಲಿ He will put on the robe of righteousness on you. ನೀತಿಯ ಒಂದು ಕವಚವನ್ನ, ವಸ್ತ್ರಗಳನ್ನ ನೀವು ಧರಿಸುವಂತೆ ಆತನು ತೊಡಿಸುತ್ತಾನೆ. Can you imagine? In Isaiah 1 it says, though your sins are like scarlet
I will make it as white as snow. Can anyone do that? ಮತ್ತು ಯಾರಾದ್ರೂ ದೇವರು ಹೇಳಿದಂತೆ ಯೆಶಾಯನ ಬರೆದ ಗ್ರಂಥ ಮೊದಲನೇದಲ್ಲಿ ನಿಮ್ಮ ಒಂದು ಪಾಪವು ಕಡು ಕೆಂಪಾಗಿದ್ರು ಅದನ್ನು ಆತನು ಹಿಮದಂತೆ ಬೆಳ್ಳಗೆ ಮಾಡುತ್ತಾನೆ ಎಂಬುದಾಗಿ ಯಾರಾದ್ರೂ ಹೇಳಿದಾರ? ಎಂತ ದೇವರನ್ನು ನಾವು ಸೇವೆ ಮಾಡ್ತಾ ಇದೀವಿ. ಆಮೆನ್. ಎಂತ ದೇವರನ್ನು ನಾವು ಹಿಂಬಾಲಿಸ್ತಾ ಇದೀವಿ. You know, beautifully in Zechariah 3:4 it says. ಮತ್ತು ಜಕರಯ ಅದೇ 3ನೇ ಅಧ್ಯಾಯ 4ನೇ ವಚನದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ. The angel said to those who were standing before him, take off his filthy clothes. Then he said to Joshua, see, I have taken away your sins and I will put fine garments on you. ಮತ್ತು ಅಲ್ಲಿರುವಂತ ದೇವದೂತರಿಗೆ ಆ ದೇವದೂತನು ಅಲ್ಲಿರುವಂತ ಯೆಹೋಶುವನಿಗೆ ಹೇಳ್ತಾನೆ, ನಿನ್ನ ಎದುರಿನಲ್ಲಿರುವಂತ ಆ ವ್ಯಕ್ತಿಯ ಒಂದು ವಸ್ತ್ರಗಳನ್ನ, ಅವನ ಹೊಲಸು ಬಟ್ಟೆಗಳನ್ನು ತೆಗೆದು ಹಾಕು. ಮತ್ತು ಅಲ್ಲಿ ಆತನು ಹೇಳ್ತಾನೆ, ಮತ್ತು ಅವನಿಗೆ ಉತ್ತಮವಾದಂತ ಒಂದು ವಸ್ತ್ರಗಳನ್ನ ಅವನಿಗೆ ಉಡಿಸು ಅಥವಾ ತೊಡಿಸು ಎಂಬುದಾಗಿ ಹೇಳ್ತಾ ಇದ್ದಾನೆ. This is exactly what the Lord wants to do for you. ಕರ್ತನು ಇದೇ ವಿಷಯಗಳನ್ನ ನಿಮಗೆ ಮಾಡಲು ಆತನು ಸಿದ್ಧನಾಗಿದ್ದಾನೆ. The Lord wants to put a fine garment on you. ದೇವರು ಉತ್ತಮವಾದಂತ ಒಂದು ವಸ್ತ್ರಗಳನ್ನ ನಿಮಗೆ ತೊಡಿಸಲು ಆತನು ಸಿದ್ಧನಾಗಿದ್ದಾನೆ. The Lord wants to change your situation. ನಿಮ್ಮ ಜೀವಿತದ ಪರಿಸ್ಥಿತಿಗಳನ್ನ ದೇವರು ಬದಲಾಯಿಸಲು ಆತನು ಸಿದ್ಧನಾಗಿದ್ದಾನೆ. The Lord wants to show you his favor. ದೇವರು ತನ್ನ ಮೆಚ್ಚುಗೆಯನ್ನು ನಿಮ್ಮ ಮೇಲೆ ತೋರಿಸಲು ಆತನು ಸಿದ್ಧನಾಗಿದ್ದಾನೆ. The Lord wants to bless you. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಬೇಕೆಂದಿದ್ದಾನೆ. But some of us think nothing. You keep telling sister, I'm sitting here, nothing is going to change in my life. ಆದ್ರೆ ಕೆಲವರು ಇನ್ನೂ ಆ ರೀತಿಯಲ್ಲಿ ಕೂತ್ಕೊಂಡು, ಸಿಸ್ಟರ್ ನೀವು ಏನ್ ಹೇಳ್ತಾ ಇದ್ರೆ ಹೇಳ್ರಿ, ಅದೇನಾಗ್ತದೋ ಗೊತ್ತಿಲ್ಲ, ನನ್ನ ಜೀವಿತದಲ್ಲಿ ಆಗ್ತದೋ ಇಲ್ವೋ ಗೊತ್ತಿಲ್ಲ ಎಂಬುದಾಗಿ ಆ ರೀತಿಯಲ್ಲಿ ಉದಾಸೀನರಾಗಿ ಕೂತಿದ್ದಾರೆ. You know, if you believe, ನೀವು ನಂಬುವುದಾದರೆ, I want to keep telling this. ಇದನ್ನು ಹೇಳ್ತಲೇ ಇರ್ತೇನೆ. It's not for everybody. ಇದು ಎಲ್ಲರಿಗಾಗಿ ಅಲ್ಲ. Everybody are called, few are chosen. ಮತ್ತು ಎಲ್ಲರೂ ಕರೆಯಲ್ಪಟ್ಟಿದ್ದಾರೆ, ಆದ್ರೆ ಕೆಲವರು ಮಾತ್ರ ಅಲ್ಲಿ ಆಯ್ಕೆ ಮಾಡಲ್ಪಟ್ಟಿದ್ದಾರೆ. If you believe, ನೀವು ನಂಬುವುದಾದರೆ you will receive. ನೀನು ಹೊಂದಿಕೊಳ್ಳುತ್ತೀಯಾ? Yeah. So I want to tell this beautiful verse and close. It's Philippians 3:13. ಮತ್ತು ಫಿಲಿಪ್ಪದವರ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ ನೋಡಿಕೊಳ್ಳೋಣ. By this time Paul has done so many good things. All of us know Paul in the Bible. He's written almost half the New Testament. ಮತ್ತು ಬೈಬಲ್ ನಲ್ಲಿ ಪೌಲನ ಬಗ್ಗೆ ಕೇಳಿದವರೇ ಇಲ್ಲ. ಮತ್ತು ಆತನು ಮುಕ್ಕಾಲು ಪ್ರತಿಶತ ಹೊಸ ಒಡಂಬಡಿಕೆಯನ್ನ ಆತನೇ ಬರೆದಿದ್ದಾನೆ. ಪೌಲನ ಬಗ್ಗೆ ಎಲ್ಲರಿಗೂ ಪರಿಚಯ ಇದೆ, ಆತನ ಬಗ್ಗೆ ಕೇಳಿರಬಹುದು ನೀವು. ಆತನ ಎಲ್ಲ ಸೇವೆಯನ್ನು ಮಾಡಿ ಮುಗಿಸಿದ ಮುಕ್ತಾಯದ ಒಂದು ಹಂತದಲ್ಲಿ ಈ ವಿಷಯಗಳನ್ನು ಇದನ್ನು ಹೇಳ್ತಾ ಇದ್ದಾನೆ. Brethren, I count not myself to have apprehended, but this one thing I do, forgetting those things that are behind and reaching forth unto those which are before. ಮತ್ತು ಆತನು ಎಲ್ಲವನ್ನು ಮಾಡಿದ ನಂತರ ಆ ಒಂದು ಮುಕ್ತಾಯದ ತನ್ನ ಜೀವಿತದ ಮುಕ್ತಾಯದ ಒಂದು ಸೇವೆ ಮುಕ್ತಾಯದಲ್ಲಿ ಆತನು ಹೇಳ್ತಾ ಇದ್ದಾನೆ, ಸಹೋದರರೇ ನೀವು ಇದನ್ನ ನೀವು ಚೆನ್ನಾಗಿ ಅರಿತುಕೊಳ್ಳಿರಿ. ಆತನು ಹೇಳ್ತಾ ಇದ್ದಾನೆ, ಒಂದು ವಿಷಯವನ್ನು ನಾನು ಮಾಡುತ್ತಾ ಹೋಗುತ್ತೇನೆ, ಅದೇನೆಂದ್ರೆ ಗತವನ್ನು ನಾನು ಮರೆತು ಅದನ್ನು ಬಿಟ್ಟು ಹಿಂದಕ್ಕೆ ಬಿಟ್ಟು ನಾನು ಮುಂದೆ ಇರುವಂತಹ ವಿಷಯಗಳನ್ನು ನೋಡುತ್ತಾ ಅವುಗಳಿಗಾಗಿ ನಾನು ಹೋಗುತ್ತೇನೆ ಎಂಬುದಾಗಿ. He wants to move forward. ಆತನು ಮುಂದುವರಿಯಲು ಅಂದ್ರೆ ಮುಂದೆ ಹೋಗಲು ಸಾಗಲು ಬಯಸುತ್ತಾ ಇದ್ದಾನೆ. He wants to reach forward at that age. ಮತ್ತೆ ಮುಂದೆ ಆತನು ಹೋಗುತ್ತಾ ಅವುಗಳನ್ನು ಆತನು ಹಿಡಿಯಬೇಕು ಅಥವಾ ಹೊಂದಿಕೊಳ್ಳಬೇಕೆಂದು ಬಯಸ್ತಾ ಇದ್ದಾನೆ. I want to tell you, whether you are a young person over here or an old person over here, ನೀವು ಎಷ್ಟೇ ಯವನಸ್ಥರಾಗಿರ್ಲಿ, ಎಷ್ಟೇ ವೃದ್ಧಾಪ್ಯದಲ್ಲಿ ನೀವು ಇರಲಿ, ಎಂತ ಒಂದು ವ್ಯಕ್ತಿ ನೀವು ಆಗಿದ್ರು ಸಹ ಇಲ್ಲಿ you might think my life is over. ನೀವು ಅಂದ್ಕೊಳ್ತಾ ಇರಬಹುದು ನನ್ನ ಜೀವಿತ ಆಯ್ತು, ಕೊನೆ ದಿನ ಮುಕ್ತಾಯಗಳು ಎಂಬುದಾಗಿ ನೀವು ಅಂದ್ಕೊಂಡೇ ಇದ್ರು ಸಹ, but no matter what, you can move forward. ಎಂತ ಪರಿಸ್ಥಿತಿಯಲ್ಲಿ ನೀವು ಇದ್ರು ಸಹ ನೀವು ಮುಂದೆ ಸಾಗಲು ಶಕ್ತರಾಗಿದ್ದೀರಿ. How many of you want to move forward in life? ಎಷ್ಟು ಜನ ಜೀವಿತದಲ್ಲಿ ಮುಂದಕ್ಕೆ ಹೋಗಬೇಕಂತ ಆಸೆ ಅಥವಾ ಬಯಕೆ? How many of you believe God will do great things in my life? ಎಷ್ಟು ಜನ ನೀವು ನಂಬ್ತಾ ಇದ್ದಾರೆ ದೇವರು ದೊಡ್ಡ ಕಾರ್ಯಗಳನ್ನು ನನ್ನ ಜೀವಿತದಲ್ಲಿ ಮಾಡುತ್ತಾನೆ? You know, Bathsheba was one person who could have thought nothing will happen, but she moved forward. ಮತ್ತು ಬೆತ್ಷೆಬಳ ಜೀವಿತದಲ್ಲಿ ಏನಾದ್ರೂ ಅವಳು ಹಾಗೆ ಕೂತ್ಕೊಳ್ಬಹುದಾಗಿದ್ರೆ ಅವಳು ಕೂತ್ಕೊಳ್ತಾ ಇದ್ಲೇನೋ, ಆದ್ರೆ ಆ ರೀತಿಯಾಗಿ ಅಲ್ಲೇ ಕೂತ್ಕೊಳ್ಳಲಿಲ್ಲ, ತನ್ನ ಪರಿಸ್ಥಿತಿಯಲ್ಲಿ ಅವಳು ಕೂತ್ಕೊಳ್ಳಲಿಲ್ಲ. You know, it's God's nature to bless us. ಮತ್ತು ಅದು ದೇವರೊಂದು ಗುಣಲಕ್ಷಣವೇ ಆಗಿದೆ, ನಮ್ಮನ್ನು ಆಶೀರ್ವಾದ ಮಾಡುವಂತ ಗುಣಲಕ್ಷಣ ದೇವರದು. You know, that is his nature. He wants to bless you. He is not a sadist God. You know, let she suffer.
Let it go on. He's not a sadist God. He wants to see you prosper. He wants to see you grow. He wants to see you mature. He wants to see you joyful. That is our God. ಮತ್ತು ದೇವರು ನಿಮ್ಮ ಒಂದು ದುಃಖವನ್ನು ನೋಡಿ ಸಂತೋಷ ಪಡುವಂತ ಆ ಸಾಡಿಸ್ಟ್ ಅಲ್ಲ. ಆತನು ನಿಮ್ಮ ಪರಿಸ್ಥಿತಿಯಿಂದ ಇದ್ದ ಪರಿಸ್ಥಿತಿಯಿಂದ ನೀವು ಮೇಲಕ್ಕೆ ಬರಬೇಕು, ನೀವು ಉದ್ಧಾರ ಆಗಬೇಕು, ನೀವು ಉನ್ನತಿಗೆ ಬರಬೇಕು, ನೀವು ಆ ಆಶೀರ್ವಾದದಿಂದ ತುಂಬಿ ತುಳುಕಬೇಕೆಂಬುದಾಗಿ ಆತನು ಬಯಸುವಂತ ದೇವರು. There is a grace of God. ಮತ್ತು ದೇವರ ಕೃಪೆ ಅಲ್ಲಿ ಇದೆ. That will lift you from where you are and place you on the higher places. ಮತ್ತು ಆ ಕೃಪೆ ನಿಮ್ಮನ್ನು ಇದ್ದ ಪರಿಸ್ಥಿತಿಗಳಿಂದ ಹೀನ ಸ್ಥಿತಿಯಿಂದ ನಿಮ್ಮನ್ನು ಉತ್ತಮ ಸ್ಥಿತಿಗೆ ಉನ್ನತ ಸ್ಥಿತಿಗೆ ಎತ್ತುತ್ತದೆ. I speak that over your life. ನಾನು ಅದನ್ನು ನಿಮ್ಮ ಜೀವಿತಗಳ ಮೇಲೆ ನಾನು ನುಡಿತೇನೆ. I speak that over your finances. ನಿಮ್ಮ ಆರ್ಥಿಕ ಒಂದು ಪರಿಸ್ಥಿತಿಯ ಮೇಲೆ ನಾನು ಪ್ರವಚಿಸ್ತೇನೆ, ಮಾತನಾಡುತ್ತೇನೆ. I speak that over your future. ನಿಮ್ಮ ಒಂದು ಭವಿಷ್ಯತ್ತಿನ ಮೇಲೆ ಈ ವಿಷಯಗಳನ್ನು ಆಶೀರ್ವಾದಗಳನ್ನು ನಾನು ಮಾತನಾಡುತ್ತೇನೆ. I speak that over your ministry. ನಿಮ್ಮ ಒಂದು ಸೇವೆ ಮಾಡುವಂತ ಸೇವೆಗಳ ಮೇಲೆ ನಾನು ನುಡಿತೇನೆ. We have to grow. ನಾವು ಅಲ್ಲಿ ಬೆಳೀತಾ ಹೋಗಬೇಕು. If a person is not growing, something is wrong. ಮತ್ತು ಒಬ್ಬ ವ್ಯಕ್ತಿ ಬೆಳೀತಾ ಇಲ್ಲ ಅಂದ್ರೆ ಅವನ ಜೀವಿತದಲ್ಲಿ ಏನೋ ಸಮಸ್ಯೆ ಇದೆ ಎಂಬುದಾಗಿ. You know, when a plant grows, what we say? Plant is growing. ಮತ್ತು ಗಿಡ ಅಲ್ಲಿ ಬೆಳೀತಾ ಇದೆ ಎಂಬುದಾಗಿ ನಾವು ಹೇಳ್ತೇವಲ್ಲ. Only for human being we say growing old. ಮತ್ತು ಮನುಷ್ಯರಿಗೆ ಮಾತ್ರ ಅವನು ಮುದುಕನಾಗ್ತಾ ಇದ್ದಾನೆ ಅಂತ ನಾವು ಹೇಳ್ತೇವೆ, ಅವನು ಮುದುಕನಾಗಿ ಬೆಳೀತಾ ಇದ್ದಾನೆ ಎಂಬುದಾಗಿ. Actually we are growing and this is the way it has to be. Everyone till the last breath of your life you are growing on the inside. You need to keep growing, never stop growing. ಮತ್ತು ಎಂದೆಂದಿಗೂ ಬೆಳೆಯುವುದನ್ನ ನಿಲ್ಲಿಸಕೂಡದು. ಪ್ರತಿಯೊಬ್ಬರು ಪ್ರತಿಯೊಂದು ವಯಸ್ಸು ಯಾವುದೇ ವಯಸ್ಸಾಗಿರಲಿ ನೀವು ಮತ್ತು ನಿಮ್ಮ ಜೀವಿತದ ಕೊನೆಯ ಉಸಿರುವರೆಗೂ ನೀವು ಬೆಳೀತಾ ಇರಬೇಕು. In every way. ಮತ್ತು ಎಲ್ಲ ಭಾಗದಲ್ಲಿ ನಾವು ಬೆಳೆಯಬೇಕು. The word of God says abound in everything. ಮತ್ತು ದೇವರ ವಾಕ್ಯ ಹೇಳ್ತದೆ ಎಲ್ಲ ವಿಷಯಗಳಲ್ಲಿ ನೀವು ಅಭಿವೃದ್ಧಿ ಆಗುತ್ತಾ ಹೋಗಿರಿ. I believe that our God is not a God of division and subtraction. ಮತ್ತು ದೇವರು ಯಾವುದೇ ಕಳೆಯುವಂತ ದೇವರಲ್ಲ, ಆತನು ತೆಗೆಯುವಂತ ದೇವರು ಅಲ್ಲ. He is a God of multiplication and addition. ಆತನು ಗುಣಾಕಾರದ ದೇವರು ಮತ್ತು ಎಲ್ಲ ಒಂದಕ್ಕೆ ಒಂದು ಸೇರಿಸುವಂತ ದೇವರು ಆತನಾಗಿದ್ದಾನೆ. You know, you have 5, he will give you 5 more. ಮತ್ತು ನಿಮ್ಮಲ್ಲಿ 5 ಇದ್ರೆ ಇನ್ನೂ 5 ಹೆಚ್ಚಿಸಿ ಆತನು ನಿಮಗೆ ಕೊಡುತ್ತಾನೆ. He wants to add to your life. ನಿಮ್ಮ ಜೀವಿತಕ್ಕೆ ಆತನು ಸೇರಿಸುವಂತ ದೇವರು ಆತನಾಗಿದ್ದಾನೆ. Blessings will be added. ಮತ್ತು ಅನೇಕ ಸಂಗತಿಗಳನ್ನು ಆತನು ಸೇರಿಸುತ್ತಾನೆ. Wisdom will be added. ಮತ್ತು ಜ್ಞಾನವನ್ನು ಆತನು ಸೇರಿಸುತ್ತಾನೆ. Grace will be added. ಕೃಪೆಯನ್ನು ಆತನು ಸೇರಿಸುತ್ತಾನೆ. But it is our choice. ಆದರೆ ಅದು ನಮ್ಮ ಆಯ್ಕೆಯಾಗಿದೆ. The man with the 1 talent, ಮತ್ತು 1 ತಲಾಂತ್ ಇದ್ದಂತ ವ್ಯಕ್ತಿ, only he thought our God is very rude God, very hard God, and he went and hid the talent underneath. And because of what he did, even what he had was taken from him. ಮತ್ತು ಆ 1 ತಲಾಂತ್ ಇರುವಂತ ವ್ಯಕ್ತಿಯನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ಆತನ ಅನ್ಕೊಂಡ ದೇವರು ಕಠೋರನು ಕಠಿಣವಾದಂತ ವ್ಯಕ್ತಿ ಮತ್ತು ಆ ಒಂದನ್ನು ಅದು ಹಂಗೆ ಇಟ್ಟು ನಾನು ಮುಚ್ಚಿಡ್ತೇನೆ ಬಚ್ಚಿಡ್ತೇನೆ ಅಂತ ಅವನು ಮಾಡಿದ ಪ್ರಯತ್ನ ಮಾಡ್ದ. ಆದ್ರೆ ದೇವರು ಹಾಗೆ ಇಟ್ಟಂತ ಆ ಒಂದು ತಲಾಂತನ ನೋಡಿ ದೇವರು ಅವನು ಇದ್ದದ್ದನ್ನು ಸಹ ಅವನಿಂದ ಕಸ್ಕೊಂಡನು. It was his choice. ಅದು ಅವನ ಆಯ್ಕೆ ಆಗಿತ್ತು. We can make a choice that can take away what is there from God from us. ಮತ್ತು ದೇವರು ನಮ್ಮಿಂದ ತೆಗೆದುಕೊಳ್ಳುವಂತ ಆಯ್ಕೆನ ನಾವು ಅದನ್ನು ಸಹ ಮಾಡಬಹುದು. Otherwise the principle of God is, ದೇವರ ಒಂದು ತತ್ವ ಏನೆಂದರೆ God adds. ದೇವರು ಸೇರಿಸ್ತಾ ಕೂಡಿಸ್ತಾ ಹೋಗ್ತಾನೆ. ದೇವರು ಗುಣಾಕಾರದಲ್ಲಿ ಬೆಳೆಸ್ತಾ ಹೋಗ್ತಾನೆ. God is a God of abundance. ದೇವರು ಸಮೃದ್ಧಿಯಾಗಿ ಅಭಿವೃದ್ಧಿಯನ್ನು ಕೊಡುವಂತ ದೇವರಾಗಿದ್ದಾನೆ. God is a God of overflowing. ಮತ್ತು ದೇವರು ತುಂಬಿ ತುಳುಕುವಂತೆ ಮಾಡುವಂತ ದೇವರು ನಮ್ಮ ದೇವರು. What the word of God says, he gives overflowing blessings. ಮತ್ತು ನಿಮ್ಮ ಒಂದು ಕೊಡವು ತುಂಬಿ ತುಳುಕುವಂತ ಜೀವಿತ ತುಂಬಿ ತುಳುಕುವಂತೆ ಆತನು ಮಾಡುತ್ತಾನೆ. The word of God says in John 10:10, the thief comes only to steal, kill, destroy, but I have come that you may have life and life abundantly, fully. ಮತ್ತು ಕಳ್ಳನು ಕದಿಯುವುದಕ್ಕೆ ಕೊಲೆ ಮಾಡಲಿಕ್ಕೆ ನಾಶ ಮಾಡಲಿಕ್ಕೆ ಬರ್ತಾನೆ, ಆದರೆ ನಾನಾದರೂ ನಿಮಗೆ ಜೀವಿತವನ್ನು ಸಮೃದ್ಧಿಯಂತ ಜೀವಿತವನ್ನು ಕೊಡ್ಲಿಕ್ಕಾಗಿ ಬಂದಿದ್ದೇನೆ. ಆಮೆನ್. ಆಮೆನ್. What a God we serve. ಎಂತ ದೇವರನ್ನು ನಾವು ಸೇವೆ ಮಾಡ್ತಾ ಇದ್ದೀವಿ. Let's raise to our feet at this time. I'm going to pray over you. I'm going to speak over your life. ಮತ್ತು ನಾವೆಲ್ಲ ಎದ್ದು ನಿಂತುಕೊಳ್ಳೋಣ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುವಾಗ ನಾನು ನಿಮ್ಮ ಮೇಲೆ ಆ ದೇವರ ವಾಕ್ಯಗಳನ್ನು ನಾನು ನುಡಿಯುವವನಾಗಿದ್ದೇನೆ, ಪ್ರಾರ್ಥನೆ ಮಾಡುವವನಾಗಿದ್ದೇನೆ. If you want to move forward in your life, ನಿಮ್ಮ ಜೀವಿತದಲ್ಲಿ ನೀವು ಮುಂದಕ್ಕೆ ಸಾಗಬೇಕು ಅಂತ ನಿಮಗೆ ಇಷ್ಟ ಇರುವುದಾದರೆ, if you want to grow, ಮತ್ತು ನೀವು ಬೆಳೆಯಬೇಕಂತ ಆಯ್ಕೆ ಮಾಡುವುದಾದರೆ, if you want to excel, ಮತ್ತು ನೀವು ನಿಮ್ಮ ಜೀವಿತದಲ್ಲಿ ಅಭಿವೃದ್ಧಿ ಆಗಬೇಕಂತ ನೀವು ಬಯಸುವುದಾದರೆ, if you want your situation to change, ನಿಮ್ಮ ಜೀವಿತದಲ್ಲಿ ಒಂದು ಪರಿಸ್ಥಿತಿಗಳು ಬದಲಾವಣೆ ಆಗಬೇಕಂತ ನೀವು ಬಯಸ್ತಾ ಇರುವುದಾದರೆ, if you believe that God can do it, ಮತ್ತು ದೇವರು ಮಾಡುತ್ತಾನೆ ಅಂತ ನೀವು ನಂಬುವುದಾದರೆ, I just want you to lift your hands. ನಿಮ್ಮ ಕೈಗಳನ್ನು ಅಂತವರು ಮಾತ್ರ ಮೇಲೆ ಕೆತ್ತಬೇಕೆಂಬುದಾಗಿ ಬಯಸ್ತೇನೆ. Lift your hands. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ. I'm going to pray over you. ನಿಮ್ಮ ಮೇಲೆ ನಾನು ಪ್ರಾರ್ಥನೆ ಮಾಡಲು ಬಯಸ್ತೇನೆ.
You know, repeat these words after me. ನನ್ನ ಹಿಂದೆ ಈ ಒಂದು ಪದಗಳನ್ನ ಮೊದಲು ಇಂಗ್ಲಿಷ್ ನಲ್ಲಿ ಹೇಳ್ರಿ. I will go forward. ನಾನೇ ಮುಂದೆ ಸಾಗುತ್ತೇನೆ. I leave my past behind. I leave my past behind. ನನ್ನ ಗತವನ್ನು ಹಿಂದಕ್ಕೆ ಬಿಟ್ಟು ಬಿಡುತ್ತೇನೆ. All the bad things of the past. ಎಲ್ಲ ನಕಾರಾತ್ಮಕ ಸಂಗತಿಗಳನ್ನು ನಾನು ಬಿಟ್ಟು ಬಿಡುತ್ತೇನೆ. All the sins of the past. ಗತದ ಎಲ್ಲ ಪಾಪಗಳನ್ನು ನಾನು ಬಿಟ್ಟು ಬಿಡುತ್ತೇನೆ. All the losses, failures. ಎಲ್ಲ ನನ್ನ ಸೋಲುಗಳನ್ನ ನಷ್ಟಗಳನ್ನ ಗತದಲ್ಲಿ ನಾನು ಬಿಟ್ಟು ಬಿಡುತ್ತೇನೆ. All the things that have pulled me down. ಎಲ್ಲ ಸಂಗತಿಗಳು ನನ್ನನ್ನು ಕೆಳಗೆ ಎಳೆದಂತ ವಿಷಯಗಳನ್ನು ನಾನು ಬಿಟ್ಟು ಬಿಡುತ್ತೇನೆ. All the things that kept me in the corner. ನನ್ನನ್ನು ಒಂದು ಮೂಲೆಯಲ್ಲಿ ಕೂತುವಂತೆ ಮಾಡಿದಂತ ಎಲ್ಲ ಸಂಗತಿಗಳನ್ನು ಗತದಲ್ಲಿ ನಾನು ಬಿಟ್ಟು ಬಿಡುತ್ತೇನೆ. ನಾನು ಅವುಗಳನ್ನು ಹಿಂದಕ್ಕೆ ಬಿಟ್ಟು ಬಿಡುತ್ತೇನೆ. I move forward. ನಾನು ಮುಂದೆ ಸಾಗುತ್ತೇನೆ. I hold on to you. ಮತ್ತು ಕರ್ತನೇ, ನಾನು ನಿನ್ನನ್ನು ಹಿಡಿದುಕೊಂಡು ಮುಂದಕ್ಕೆ ಸಾಗುತ್ತೇನೆ. You know, I want to say something. When you are moving forward, ನೀವು ಮುಂದಕ್ಕೆ ಸಾಗುವಾಗ Lord goes with you. ದೇವರು ನಿಮ್ಮ ಜೊತೆಯಲ್ಲಿ ಮುಂದಕ್ಕೆ ಸಾಗುತ್ತಾನೆ. Amen. ಆಮೆನ್. You are not going alone. ಮತ್ತು ನೀವು ಒಬ್ಬಂಟಿಗರಾಗಿ ಮುಂದಕ್ಕೆ ಸಾಗುವುದಿಲ್ಲ. The word of God says, ದೇವರ the ವಾಕ್ಯ ಹೇಳ್ತದೆ, Lord will go with you and you will move forward. ಕರ್ತನು ತಾನೇ ನಿಮ್ಮ ಜೊತೆಯಲ್ಲಿ, ಆತನು ನಿಮ್ಮ ಜೊತೆಯಲ್ಲಿ ಮುಂದಕ್ಕೆ ಸಾಗುತ್ತಾನೆ. When you move forward, you are not doing it alone. ಮತ್ತು ನೀವು ಮುಂದೆ ಹೋಗುವಾಗ ಒಬ್ಬಂಟಿಗರಾಗಿ ನೀವು ಹೋಗುತ್ತಾ ಇಲ್ಲ, ಕರ್ತನು ನಿಮ್ಮ ಜೊತೆಲಿದ್ದು ನಿಮ್ಮ ಮುಂದೆ ಸಾಗುತ್ತಾನೆ. The Lord is holding your hand ಮತ್ತು and taking you forward. ಕರ್ತನು ತಾನೇ ನಿಮ್ಮ ಕೈಗಳನ್ನು ಹಿಡಿಕೊಂಡು ಜೊತೆಯಲ್ಲಿ ಆತನು ನಿಮ್ಮ ಜೊತೆಯಲ್ಲಿ ಮುಂದೆ ಸಾಗುತ್ತಾನೆ. Hallelujah. There is going to be growth. ಅಲ್ಲಿ ಬೆಳವಣಿಗೆ ಇದೆ ಖಂಡಿತವಾಗಿ. There is going to be excellence. ಅಲ್ಲಿ ಖಂಡಿತವಾಗಿ ಉನ್ನತಿ ಬಡತಿ ನಿಮಗೆ ಇದೆ. I speak in prophecy over you that you will see excellence. ಮತ್ತು ನಿಮ್ಮ ಮೇಲೆ ನಾನು ಪ್ರವಚಿಸ್ತೇನೆ, ನಿಮ್ಮಲ್ಲಿ ಒಂದು ಉತ್ತಮವಾದಂತ ಉತ್ಕೃಷ್ಟವಾದಂತ ಸಂಗತಿಗಳು ಆಶೀರ್ವಾದಗಳನ್ನು ನಾನು ಘೋಷಿಸ್ತೇನೆ. I pray that you will have growth. ಮತ್ತು ನಿಮ್ಮಲ್ಲಿ ಆ ಒಂದು ಬೆಳವಣಿಗೆಗಾಗಿ ನಾನು ಪ್ರಾರ್ಥಿಸುತ್ತೇನೆ. I pray that you will have the child you are praying for. ಮತ್ತು ನೀವು ಆ ಒಂದು ಮಗುವನ್ನು ಹೊಂದಿಕೊಳ್ಳುವುದಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಅದು ನಿಮಗೆ ದಕ್ಕುತ್ತದೆ, ಹೊಂದಿಕೊಳ್ತೀರಾ ಯೇಸು ನಾಮದಲ್ಲಿ. I pray that you will have that marriage you are praying for. ಮತ್ತು ನೀವು ಪ್ರಾರ್ಥನೆ ಮಾಡ್ತಾ ಇದ್ರೆ ವಿವಾಹಕ್ಕಾಗಿ, ಅಂತ ಒಂದು ವಿವಾಹಕ್ಕಾಗಿ ನಾನು ಅವುಗಳ ಬಿಡುಗಡೆಗಾಗಿ ನಾನು ಪ್ರಾರ್ಥಿಸ್ತೇನೆ, I pray that ಘೋಷಿಸ್ತೇನೆ. you will have that finances you are praying for. ನಿಮ್ಮ ಒಂದು ಜೀವಿತದಲ್ಲಿ ಆ ಆರ್ಥಿಕ ಪರಿಸ್ಥಿತಿ ಒಂದು ಬಡತಿಗಾಗಿ ಉನ್ನತಿಗಾಗಿ ನೀವು ಪ್ರಾರ್ಥಿಸ್ತಾ ಇದ್ದೀರಿ, ಆ ಪರಿಸ್ಥಿತಿಯಿಂದ ಹೊರಬರುವುದಕ್ಕಾಗಿ ನಾನು ಪ್ರಾರ್ಥಿಸ್ತೇನೆ ಯೇಸು ನಾಮದಲ್ಲಿ. I pray that you will have the job you are praying for. ನೀವು ಪ್ರಾರ್ಥಿಸ್ತಾ ಇರುವಂತ ಒಂದು ಉದ್ಯೋಗಕ್ಕಾಗಿ, ಉತ್ತಮ ಉದ್ಯೋಗಕ್ಕಾಗಿ ನಾನು ಬಿಡುಗಡೆ ಘೋಷಿಸ್ತೇನೆ ಯೇಸು ನಾಮದಲ್ಲಿ. I pray that you will have that restoration in marriage you are praying for. ನಿಮ್ಮ ಒಂದು ದಾಂಪತ್ಯ ಜೀವಿತದಲ್ಲಿ ಆ ಪುನಃಸ್ಥಾಪನೆ, ಆರೋಗ್ಯಕ್ಕಾಗಿ ನೀವು ಏನು ಪ್ರಾರ್ಥನೆ ಮಾಡ್ತಾ ಇದ್ರೋ ಆ ಒಂದು ಆರೋಗ್ಯಕ್ಕಾಗಿ ಪ್ರಾರ್ಥಿಸ್ತೇನೆ, ಬಿಡುಗಡೆ ಘೋಷಿಸ್ತೇನೆ. I pray that your situation will change. ಮತ್ತು ನಿಮ್ಮ ಒಂದು ಪರಿಸ್ಥಿತಿಗಳು ಬದಲಾವಣೆ ಆಗುತ್ತದೆ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. I pray that you will have a U-turn. ಮತ್ತು ನಾನು ಪ್ರಾರ್ಥಿಸ್ತೇನೆ, ನಿಮ್ಮ ಜೀವಿತಗಳಲ್ಲಿ ಒಂದು ದೊಡ್ಡ ತಿರುವು ಬರುತ್ತದೆ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. I pray that you will move from the pit to the palace. ಮತ್ತು ನಾನು ಪ್ರಾರ್ಥಿಸ್ತೇನೆ, ಆ ಒಂದು ಕುಣಿಯ ಪರಿಸ್ಥಿತಿಯಿಂದ ಅರಮನೆಯಲ್ಲಿ ಹೋಗುವಂತ ಪರಿಸ್ಥಿತಿಯನ್ನ, ಉನ್ನತಿಯನ್ನು ನಾನು ಘೋಷಿಸ್ತೇನೆ. I pray that you will not be shamed but lifted up. ಮತ್ತು ನೀವು ಎಂದಿಗೂ ಆ ನಾಚಿಕೆಗೆ ಈಡಾಗುವುದಿಲ್ಲ, ಆದ್ರೆ ನೀವು ತಲೆ ಎತ್ತುವಂತೆ ನಿಮ್ಮನ್ನು ಆತನು ಮಾಡ್ಲಿಕ್ಕಿದ್ದಾನೆ, ಅದಕ್ಕಾಗಿ ಪ್ರಾರ್ಥಿಸ್ತೇನೆ. I pray that I will not be the tail but the head. ಮತ್ತು ನೀವು ಬಾಲವಾಗಿ ಇರುವುದಿಲ್ಲ, ನೀವು ಶಿರಸ್ಸಾಗಿರುತ್ತೀರಿ, ತಲೆಯಾಗಿರುತ್ತೀರಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. Amen. Amen. Give a hand to the Lord. ಕರ್ತನಿಗೆ ಚಪ್ಪಲಿ ತಟ್ಟುತ್ತಾ ಸ್ವೀಕರಿಸಿರಿ, ಚಪ್ಪಲಿ ತಟ್ಟುತ್ತಾ. ಓ ಸ್ತೋತ್ರ 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 ಸ್ತೋತ್ರ, ವಂದನೆ 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 ವಂದನೆ, ಹಲ್ಲೆಲೂಯಾ. Oh, thank you, Jesus. Oh, karabasekerekede. Zokoro koro 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 koro. Hallelujah. Oh, Lord, I hallelujah. pray and commit each and every one into your hands, oh Father. ಕರ್ತನೇ, ಪ್ರತಿಯೊಬ್ಬ ವ್ಯಕ್ತಿಯನ್ನ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ನಿನಗೆ ಒಪ್ಪಿಸಿಕೊಡುತ್ತೇನೆ. No matter what situation they have come with, ಮತ್ತು ಎಂಥ ಒಂದು ಪರಿಸ್ಥಿತಿಗಳಿಂದ ಅವರು ಇಲ್ಲಿ ಬಂದಾಗ್ಯೂ ಸಹ I pray that they will go with that hope. ನಿನ್ನ ನಿರೀಕ್ಷೆಯಿಂದ ಅವರು ಹಿಂತಿರುಗಿ ಹೋಗಲಿ ಯೇಸು ನಾಮದಲ್ಲಿ. I pray that they will go with that hope. ಮತ್ತು ಅವರು ಆ ಒಂದು ದೃಢ ನಿರೀಕ್ಷೆಯಿಂದ ಅವರು ಹಿಂತಿರುಗಿ ಹೋಗಲಿ. I pray that they will go with that faith. ಮತ್ತು ಆ ನಂಬಿಕೆಯಿಂದ ಅವರು ಹಿಂದಕ್ಕೆ ಹೋಗಲಿ. And I pray that they will move forward in Jesus' name in the year 2024. ಈ ಇಸವಿ 2024ರಲ್ಲಿ ಕರ್ತನೇ, ಆ ಎಲ್ಲವನ್ನು ಗತವನ್ನು ಬಿಟ್ಟು ಸ್ವಾಮಿ ಅವರು ಮುಂದಕ್ಕೆ ಸಾಗುತ್ತಾ ಅವರು ಹೋಗಲಿ ಎಂದು ನಾನು ಪ್ರಾರ್ಥಿಸ್ತೇನೆ ಪ್ರತಿಯೊಬ್ಬರಿಗಾಗಿ ಯೇಸುವಿನ ನಾಮದಲ್ಲಿ. In the year 2024 they will move forward. ಮತ್ತು 2024ನೇ ಈ ಇಸವಿಯಲ್ಲಿ ಅವರು ಮುಂದಕ್ಕೆ ಸಾಗುತ್ತಾ ಹೋಗುತ್ತಾರೆ. The Lord will go with them. ಮತ್ತು ಕರ್ತನು ನಿಮ್ಮ ಜೊತೆಯಲ್ಲಿ ಆತನು ಹೋಗುತ್ತಾನೆ ಮುಂದೆ. The Lord will
will give them success. ಮತ್ತು ಕರ್ತನು ತಾನೇ ನಿಮಗೆ ಯಶಸ್ಸನ್ನ ಬಡ್ತಿಯನ್ನ ಆತನು ಕೊಡುತ್ತಾನೆ. Amen. We ask in Jesus precious name. ಮತ್ತು ಈ ಒಂದು ಪ್ರಾರ್ಥನೆಯನ್ನ ಅಮೂಲ್ಯವಂತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ. Amen. ಆಮೆನ್. ಆಮೆನ್. Hallelujah.